morning dear students. So as in the last class we have started with the first chapter of computer science, right? So the first chapter is about the introduction of computer. Is it? Introduction of a computer. So in this introduction part we have learned the meaning of computer and the definition of computer. So what is the meaning of computer here? So the computer means to calculate, is it? So to calculate the various kinds of specifications or to calculate various kinds of tasks. So task na calculate ಮಾಡಬೇಕು, different kinds of ಪರ್ಪಸ್ಗೆ ಕಂಪ್ಯೂಟರ್ನ ಯೂಸ್ ಮಾಡಬೇಕು. ಸೊ ಅಲ್ಲಿ ಕ್ಯಾಲ್ಕುಲೇಷನ್ ಪರ್ಪಸ್ಗೋಸ್ಕರ ಏನು ಮಾಡ್ತಾ ಇದ್ದೀವಿ, ಅನಾಲಿಸಿಸ್ ಪರ್ಪಸ್ಗೋಸ್ಕರ ನಾವಿಲ್ಲಿ ಕಂಪ್ಯೂಟರ್ ಡಿವೈಸ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ದಟ್ ಈಸ್ ದ ಫಸ್ಟ್ ಮೀನಿಂಗ್ ಆಫ್ ದ ಕಂಪ್ಯೂಟರ್ ಈಸ್ ಟು ಕ್ಯಾಲ್ಕುಲೇಟ್. ಓಕೆ, ಸೊ ವಾಟ್ ಈಸ್ ದ ಡೆಫಿನೇಷನ್ ಆಫ್ ಕಂಪ್ಯೂಟರ್? ಸೊ ಏನು ಕಂಪ್ಯೂಟರ್ ಅಂದರೆ, ಕಂಪ್ಯೂಟರ್ ಈಸ್ ಆನ್ ಎಲೆಕ್ಟ್ರಾನಿಕ್ ಡಿವೈಸ್. ಸೊ ಯಾಕೆ ಇದನ್ನು ಎಲೆಕ್ಟ್ರಾನಿಕ್ ಡಿವೈಸ್ ಅಂತ ಕರೀತಾರೆ? ಬಿಕಾಸ್ ಇಟ್ ಯೂಸಸ್ ದ ಎಲೆಕ್ಟ್ರಿಕ್ ಪವರ್ ಸಪ್ಲೈ ಇನ್ ಆರ್ಡರ್ ಟು ರನ್ ದ ಸಿಸ್ಟಮ್. ಸೊ ಆ ಕಂಪ್ಯೂಟರ್ ಸಿಸ್ಟಮ್ನ ರನ್ ಮಾಡಬೇಕು ಅಂದರೆ ನಾವು ಎಲೆಕ್ಟ್ರಿಕ್ ಪವರ್ನ ಸಪ್ಲೈ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಇಲ್ಲಿ ಎಲೆಕ್ಟ್ರಾನಿಕ್ ಡಿವೈಸ್ ಅಂತ ಹೇಳ್ತಾ ಇದ್ದೀವಿ. ವಿಚ್ ಕ್ಯಾನ್ ಅಕ್ಸೆಪ್ಟ್ ದ ಇನ್ಪುಟ್ ಫ್ರಮ್ ದ ಯೂಸರ್. ಸೊ ಆ ಡಿವೈಸ್ ಏನು ಮಾಡ್ತಾ ಇದೆ, ಅಕ್ಸೆಪ್ಟ್ ದ ಇನ್ಪುಟ್ ಆರ್ ರಾ ಡೇಟಾ ಫ್ರಮ್ ದ ಯೂಸರಿಂದ ರಾ ಡೇಟಾನ ಇನ್ಪುಟ್ ತಗೊಳ್ತಾ ಇದೆ ಆ್ಯಂಡ್ ಇಟ್ ಈಸ್ ಪ್ರಾಸೆಸಿಂಗ್ ದ ಡೇಟಾ ಡಿಪೆಂಡಿಂಗ್ ಆನ್ ದ ಇನ್ಸ್ಟ್ರಕ್ಷನ್. ಸೊ ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ, ಆ ಇನ್ಪುಟ್ ಏನಕ್ಕೋಸ್ಕರ ಕೊಟ್ಟಿದ್ದೀನಿ, ಇನ್ ಆರ್ಡರ್ ಟು ಆ್ಯಡ್ ದ ಡೇಟಾ, ಸಬ್ಟ್ರಾಕ್ಟ್ ದ ಡೇಟಾ, ಮಲ್ಟಿಪ್ಲೈ ದ ಡೇಟಾ ಆರ್ ಟು ಡಿವೈಡ್ ದ ಡೇಟಾ. ಸೊ ಏನಕ್ಕೆ ಕೊಟ್ಟಿದ್ದೀನಿ, ಯಾವ ಅನಾಲಿಸಿಸ್ಗೋಸ್ಕರ ಕೊಟ್ಟಿದ್ದೀನಿ ಅಥವಾ ಸ್ಟೋರೇಜ್ ಮಾಡೋದಕ್ಕೆ ಡೇಟಾ ಕೊಟ್ಟಿದ್ದೀನಿ, ಯಾವುದಕ್ಕೆ ಕೊಟ್ಟಿದ್ದೀನಿ. ಸೊ ಆ ಬೇಸ್ಡ್ ಆನ್ ದೋಸ್ ಸಿಚುವೇಶನ್, ಬೇಸ್ಡ್ ಆನ್ ದೋಸ್ ಪರ್ಪಸ್ ವಿ ಆರ್ ಏಬಲ್ ಟು ಪ್ರಾಸೆಸ್ ದ ಡೇಟಾ ವಿತ್ ಇನ್ ದ computer system. Okay, so computer is a electronic device which can receive the data from the user and process the data. So process agiro data na ಏನು ಮಾಡುತ್ತೆ and it gives the output to the outside world. So process ಆಗಿರುವಂಥ ಡೇಟಾ ಅಥವಾ ರಿಸಲ್ಟ್ನ ಏನು ಮಾಡುತ್ತೆ, ನಮಗೆ ಔಟ್ಪುಟ್ ಫಾರ್ಮ್ಯಾಟಲ್ಲಿ ಕೊಡುತ್ತೆ. Okay, so in the last class we have discussed the definition of the computer, that is it is an electronic machine which can store the data, which can recall the data and which can process the data. Getting? So this is what the definition we have learned. So where we are using this computer, what we can do with the computer, ಏನೇನು ಮಾಡ್ಬೋದು ಕಂಪ್ಯೂಟರ್ ಇಂದ ನಾವು? So we can analyze the data and we can store the data and we can retrieve the data as and when we required. ಸೊ ಕಂಪ್ಯೂಟರಲ್ಲಿ ಡೇಟಾನ ಸ್ಟೋರ್ ಮಾಡಿದ್ದೀರಾ, ಸೊ ಯಾವಾಗ ಬೇಕೋ ಆವಾಗ ಡೇಟಾನ ರಿಟ್ರೀವ್ ಮಾಡ್ಬೋದು. ರಿಟ್ರೀವ್ ಇನ್ ದ ಸೆನ್ಸ್ ಟೇಕಿಂಗ್ ಬ್ಯಾಕ್. ಸೊ ಡೇಟಾನ ಮತ್ತೆ ಫೆಚ್ ಮಾಡುವಂಥದ್ದು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಸಿಸ್ಟಮ್ ಇದೆ ಮನೆಯಲ್ಲಿ. ಸೊ ಅದರೊಳಗಡೆ ಯಾವುದೋ ಒಂದು ಕಂಪ್ಯೂಟರ್ ಸೈನ್ಸ್ ನೋಟ್ಸ್ನ ಸ್ಟೋರ್ ಮಾಡಿದ್ದೀರಾ ಅಲ್ವಾ? ಸೊ ಕಂಪ್ಯೂಟರ್ ಸೈನ್ಸ್ ನೋಟ್ಸ್ನ ಸ್ಟೋರ್ ಮಾಡಿದ್ದೀರಾ. ಸೊ ನೆಕ್ಸ್ಟ್ ಡೇ ಯಾಕೆ ಸ್ಟೋರ್ ಮಾಡಿದ್ದೀರಾ ಡೇಟಾನ ಅಲ್ಲಿ, ಯಾಕೆ ಸೇವ್ ಮಾಡಿದ್ದೀರಾ? ಸೊ ಫ್ಯೂಚರಲ್ಲಿ ಬೇಕಾಗುತ್ತೆ ಡೇಟಾ, ಇಸ್ ಇಟ್? ಸೊ ಅದಕ್ಕೋಸ್ಕರ ನಾವಿಲ್ಲಿ ಫೆಚ್ಚಿಂಗ್, ಏನು ಫ್ಯೂಚರಲ್ಲಿ ನೀವು ಇರುವಂಥ ಡೇಟಾನ ಫೆಚ್ ಮಾಡ್ತಾ ಇದ್ದೀರಾ ಅಥವಾ ನೋಡ್ತಾ ಇದ್ದೀರಾ, ಸರ್ಚ್ ಮಾಡ್ತಾ ಇದ್ದೀರಾ, ಅದಕ್ಕೆ ನಾವಿಲ್ಲಿ ಫೆಚ್ಚಿಂಗ್ ಅಂತ ಕರಿತಾ ಇದ್ದೀವಿ ಅಥವಾ ರಿಟ್ರೀವಿಂಗ್ ಅಂತ ಕರಿತಾ ಇದ್ದೀವಿ. ಓಕೆ, ಸೊ to retrieve the data, to fetch the data, to manipulate the data. Manipulate is nothing but changes ಮಾಡ್ಬೋದು. ಸೊ ಇವತ್ತು CS ನೋಟ್ಸ್ ಕೊಟ್ಟಿದ್ದಾರೆ. ಸೊ ಆ CS ನೋಟ್ಸಲ್ಲಿ ಏನೋ ಚೇಂಜಸ್ ಮಾಡಬೇಕು, ಏನೋ ಮಿಸ್ಟೇಕ್ಸ್ ಆಗಿದೆ ಅಥವಾ ಇನ್ನೂ ಅಡಿಷನ್ ಮಾಡಬೇಕು ಡೇಟಾ. 7 pages ಆಫ್ ನೋಟ್ಸ್ ಇದೆ. ಸೊ ಐ ನೀಡ್ ಟು ಆ್ಯಡ್ ಮೋರ್ 3 pages, ಇನ್ನೂ 3 pagesನ ಆ್ಯಡ್ ಮಾಡಬೇಕು. ಸೊ ಇರುವಂಥ ಡೇಟಾಗೆ ಏನು ಚೇಂಜಸ್ ಮಾಡ್ತಾ ಇದ್ದೀವಿ ಅದಕ್ಕೆ ಮಾಡಿಫಿಕೇಶನ್ ಅಂತ ಕರಿತೇವೆ. ಓಕೆ, ಸೊ ಇದೆಲ್ಲ ಎಲ್ಲ ಆಗ್ತಾ ಇದೆ. ಸೊ ಇಟ್ ಈಸ್ done in a computer system. Okay, so next how does the computer work? ಸೊ ಏನು ವರ್ಕ್ ಮಾಡುತ್ತೆ ಅಂತ ಗೊತ್ತಾಯಿತು, ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ನೋಡಿದ್ವಿ. ಸೊ ಇಟ್ ಕ್ಯಾನ್ ಬಿ, ದ ಕಂಪ್ಯೂಟರ್ ಕ್ಯಾನ್ ಬಿ ಯೂಸ್ ಇನ್ ಅ ವೇರಿಯಸ್ ಫೀಲ್ಡ್ಸ್. ಸೊ ವಾಸ್ಟ್ ಆಗಿ ಇದನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ. ಸೊ ವೇರಿಯಸ್ ಫೀಲ್ಡ್ ಸಚ್ ಆಸ್ ಮೆಡಿಸಿನ್ಸ್, ಮೆಡಿಕಲ್ ಫೀಲ್ಡಲ್ಲೂ ಯೂಸ್ ಮಾಡ್ತಾ ಇದ್ದೀವಿ, ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡಲ್ಲೂ ಕೂಡ ಯೂಸ್ ಮಾಡ್ತಾ ಇದ್ದೀವಿ, ಆರ್ಟ್ಸಲ್ಲೂ, ಈವನ್ ಆರ್ಟ್ಸಲ್ಲೂ ಯೂಸ್ ಮಾಡ್ತಾ ಇದ್ದೀವಿ, ಎಜುಕೇಷನ್ ಫೀಲ್ಡ್, ಗೌರ್ಮೆಂಟ್ ಸೆಕ್ಟರ್, ಎವ್ರಿವೇರ್ ವಿ ಆರ್ ಇನ್ ನೀಡ್ ಆಫ್ ದಿಸ್ ಕಂಪ್ಯೂಟರ್ ಸಿಸ್ಟಮ್ಸ್, ಇಸ್ ಇಟ್? ಸೊ ಹೌ ಡಸ್ ದಿಸ್ ಕಂಪ್ಯೂಟರ್ಸ್ ವರ್ಕ್? ಹೇಗೆ ವರ್ಕ್ ಆಗುತ್ತೆ ಕಂಪ್ಯೂಟರ್? ಆಸ್ ವಿ ಹ್ಯಾವ್ ಸೆಡ್
ಡೆಫಿನೇಷನ್ ಆಫ್ ಅ ಕಂಪ್ಯೂಟರ್, ಇಟ್ ಟೇಕ್ಸ್ ಇನ್ಪುಟ್ ಫ್ರಮ್ ಅ ಯೂಸರ್. ಸೊ ಇನ್ಪುಟ್ ಯೂನಿಟಿಂದ ಏನು ಮಾಡ್ತಾ ಇದೆ, ಇನ್ಪುಟ್ ತಗೊಳ್ತಾ ಇದೆ. ಸೊ ಇಲ್ಲಿ ಇನ್ಪುಟ್ನ ನಾವು ಶಾರ್ಟ್ಕಟ್ ಮೆಥಡ್ ಆಗಿ I/P ಅಂತ ಬರಿತೀವಿ. ಇಟ್ ಇಂಡಿಕೇಟ್ಸ್ ಇನ್ಪುಟ್. ಓಕೆ, ಇನ್ಪುಟ್. ಸೊ ದ word only says input. So give the data into the computer. So ಕಂಪ್ಯೂಟರಿಗೆ ಡೇಟಾ ಕೊಟ್ಟ ಮೇಲೆ ಏನಾಗ್ತಾ ಇದೆ, ಇನ್ಪುಟ್ ಯೂನಿಟ್ ಇಂದ ಡೇಟಾ ಕಂಪ್ಯೂಟರಿಗೆ ಹೋಗ್ಬಿಟ್ಟು ಇಲ್ಲಿ ಪ್ರಾಸೆಸ್ ಆಗ್ತಾ ಇದೆ ವಿತ್ ಇನ್ ದ CPU, ಸೆಂಟ್ರಲ್ ಪ್ರಾಸೆಸಿಂಗ್ ಯೂನಿಟ್. CPU stands for Central Processing Unit. Central Processing Unit. Central Processing Unit. Okay, so where the actual task ಅಥವಾ actual work ಆಗ್ತಾ ಇದೆ. ಸಪೋಸ್ ಇಲ್ಲಿ ಏನೋ ಇನ್ಪುಟ್ಸ್ನ ಕೊಟ್ಟಿದ್ದೀನಿ, ಸೊ ಆ ಇನ್ಪುಟ್ಸ್ ಬರೀ ಕೊಟ್ಬಿಟ್ರೆ ಆಗ್ಬಿಡುತ್ತಾ? ಸೊ ಅಲ್ಲಿ ಕೊಟ್ಟಿರುವಂಥ ಇನ್ಸ್ಟ್ರಕ್ಷನ್ ಪ್ರಕಾರ ಏನಾಗಬೇಕು, ಪ್ರಾಸೆಸ್ ಆಗಬೇಕು ಡೇಟಾ. ಸೊ ಆ ಪ್ರಾಸೆಸ್ ಆದಮೇಲೆ ನಮಗೆ ಏನಾಗುತ್ತೆ, ಬೇಕಾಗಿರುವಂಥ ರಿಕ್ವೈರ್ಡ್ ಔಟ್ಪುಟ್ ನಮಗೆ ಸಿಗುತ್ತೆ. ಓಕೆ, ಸೊ ಹಿಯರ್ ಆಫ್ಟರ್ ಪ್ರಾಸೆಸಿಂಗ್ we are able to receive the output. So OP ಅಂತ ಬರಿತಾ ಇದ್ದೀನಿ. So this is output. Okay, output. So this is how our computer system works. Okay, so next we have seen the characteristics of computer, right? So in the last class we have discussed the characteristics. So ಇಷ್ಟೆಲ್ಲ ಯೂಸಸ್ ಇದೆ, ಇಷ್ಟೆಲ್ಲ ವರ್ಕ್ ಮಾಡುತ್ತೆ ಕಂಪ್ಯೂಟರ್, ಇಷ್ಟೆಲ್ಲ ಅಪ್ಲಿಕೇಶನ್ಸ್ ಇದೆ, ಇಷ್ಟೆಲ್ಲ ವೈಡ್ ಆಗಿ ಇದನ್ನ ಯೂಸ್ ಮಾಡ್ತಾ ಇದೀವಿ, ಪ್ರತಿಯೊಂದು ಕಡೆ ಎಲ್ಲ ಫೀಲ್ಡಲ್ಲೂ ಕಂಪ್ಯೂಟರ್ ಯೂಸ್ ಮಾಡ್ತಾ ಇದೀವಿ ಅಂದರೆ ಇಟ್ ಮೈಟ್ ಹ್ಯಾವ್ ಸಮ್ ಗುಡ್ ಕ್ಯಾರೆಕ್ಟರಿಸ್ಟಿಕ್, ರೈಟ್? ಸೊ ಏನೋ ಗುಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಅಂತ ಹೇಳ್ಬಿಟ್ಟು ಈ ಕಂಪ್ಯೂಟರ್ ಸಿಸ್ಟಮ್ನ ಯೂಸ್ ಮಾಡ್ತಾ ಇದ್ದೀವಿ. ದೆನ್ ವಾಟ್ ಆರ್ ದೋಸ್ ಕ್ಯಾರೆಕ್ಟರಿಸ್ಟಿಕ್? ಯಾವ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ? ಸೊ ದ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಯುವರ್ ಕಂಪ್ಯೂಟರ್ ಈಸ್ ಸ್ಪೀಡ್. ಸೊ ತುಂಬ ಸ್ಪೀಡಾಗಿ ವರ್ಕ್ ಆಗ್ತಾ ಇದೆ. ಸೊ ಸ್ಪೀಡಾಗಿ ಮನುಷ್ಯನು ಕೂಡ ವರ್ಕ್ ಮಾಡ್ತಾನೆ ಅಲ್ವಾ, ಎಂಪ್ಲಾಯೀಸ್ ಕೂಡ ಸ್ಯಾಲ್ರಿ ಬರುತ್ತೆ ಅಂತ ಹೇಳ್ಬಿಟ್ಟು ಬೇಗ ಬೇಗ ವರ್ಕ್ನ ಫಿನಿಶ್ ಮಾಡ್ತಾರೆ. ಬಟ್ ಸೊ 10 ಎಂಪ್ಲಾಯೀಸ್ ಮಾಡುವಂಥ ಕೆಲಸ ಇಲ್ಲಿ ಒಂದೇ ಕಂಪ್ಯೂಟರ್ ಸಿಸ್ಟಮ್ ಮಾಡುತ್ತೆ. 100 ಎಂಪ್ಲಾಯೀಸ್ ಮಾಡುವಂಥ ಕೆಲಸ ಇಲ್ಲಿ ವಿತ್ ದ ಟೈಮ್, ಲೆಸ್ ಟೈಮ್ ಕನ್ಸಂಪ್ಷನ್, ಕಡಿಮೆ ಟೈಮ್ನ ತಗೊಂಡ್ಬಿಟ್ಟು ಇಲ್ಲಿ ಏನು ಮಾಡುತ್ತಾ, ಕಂಪ್ಯೂಟರ್ ಸಿಸ್ಟಮು ವರ್ಕ್ನ ಫಿನಿಶ್ ಮಾಡುತ್ತೆ. ಸೊ ಇಲ್ಲಿ ನಾವು ಸ್ಪೀಡ್ ಅಂತ ಕರಿತಾ ಇದ್ದೀವಿ. ಸೊ ಇಲ್ಲಿ ಒಬ್ಬ ಮನುಷ್ಯ ಕೆಲಸ ಮಾಡ್ತಾ ಇದ್ದಾನೆ ಅಂದರೆ ಗಂಟೆ ಲೆಕ್ಕ ಹೇಳ್ತೀವಿ ಅಥವಾ ದಿನಗಳ ಲೆಕ್ಕ ಹೇಳ್ತೀವಿ. ಸೊ ಇಷ್ಟು ದಿನ ಇಷ್ಟು ಎಂಪ್ಲಾಯೀಸು ಇಷ್ಟು ದಿನದಲ್ಲಿ ಕೆಲಸ ಮುಗಿಸಿದ್ರು ಅಥವಾ ಇಷ್ಟು ಗಂಟೆಯಲ್ಲಿ ಕೆಲಸನ ಮುಗಿಸಿದ್ರು ಅಂತ. ಬಟ್ ಕಂಪ್ಯೂಟರಲ್ಲಿ ಏನು ಹೇಳ್ತಾ ಇದ್ದೀವಿ? ಸೊ ಕಂಪ್ಯೂಟರ್ ಹ್ಯಾವ್ ದ ಸ್ಪೀಡ್ ಕ್ಯಾರೆಕ್ಟರ್ that it completes its task in a million and billion. Okay, so not in a 100,000 seconds ಅಲ್ಲಿ ಮಾಡ್ತಾ ಇಲ್ಲ, ಮಿಲಿಯನ್ ಅಂಡ್ ಬಿಲಿಯನ್ ಅಲ್ಲಿ ಮಾಡ್ತಾ ಇದೆ. ಸೊ ದಟ್ ಈಸ್ ಮಿಲಿಯನ್ ಆಫ್ ಇನ್ಸ್ಟ್ರಕ್ಷನ್ಸ್ ಪರ್ ಸೆಕೆಂಡ್. ಒಂದು ಸೆಕೆಂಡಲ್ಲಿ, ಸೆಕೆಂಡ್ಸಲ್ಲಿ ಹೇಳ್ತಾ ಇದ್ದೀವಿ. ಅದೇ ಮನುಷ್ಯನ ಕೆಲಸ ಆದರೆ ಏನು ಹೇಳ್ತೀವಿ? ಗಂಟೆಯಲ್ಲಿ ಹೇಳ್ತೀವಿ ಅಥವಾ ದಿನಗಳಲ್ಲಿ ಅಥವಾ ತಿಂಗಳುಗಳಲ್ಲಿ ಹೇಳ್ತೀವಿ, ಇಷ್ಟು ತಿಂಗಳಲ್ಲಿ ಇಷ್ಟು ಕೆಲಸ ಆಗುತ್ತೆ ಅಂತೇಳಿ. ಬಟ್ ಇಲ್ಲೇನಾಗ್ತಾ ಇದೆ? ಇನ್ಸ್ಟ್ರಕ್ಷನ್ಸು ಮಿಲಿಯನ್ಸ್ ಆಫ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್, ಒಂದು ಸೆಕೆಂಡಲ್ಲಿ. ಸೊ ವಿ ಕಾಂಟ್ ಈವನ್ ಇಮ್ಯಾಜಿನ್ ಹೌ ಇಟ್ ವರ್ಕ್ಸ್, ಇಸ್ ಇಟ್? ಸೊ millions of instruction, MIPS. MIPS stands for millions of instructions per second. ಒಂದು ಸೆಕೆಂಡಲ್ಲಿ ಮಿಲಿಯನ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್ ಲೆಕ್ಕ ಹಾಕ್ಕೊಳ್ಳಿ. ಮಿಲಿಯನ್ಸ್ ಎಷ್ಟಾಗುತ್ತೆ? ನಾಟ್ ದ 1000, ನಾಟ್ ದ 100, ಇಟ್ ಈಸ್ ಮಿಲಿಯನ್ಸ್. ಮಿಲಿಯನ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್ ಪರ್ ಸೆಕೆಂಡ್ ಆ್ಯಂಡ್ ಆರ್ ಬಿಲಿಯನ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್ ಪರ್ ಸೆಕೆಂಡ್. ಒಂದು ಸೆಕೆಂಡಲ್ಲಿ ಇಷ್ಟು ಇನ್ಸ್ಟ್ರಕ್ಷನ್ಸ್ನ ಎಕ್ಸಿಕ್ಯೂಷನ್ ಮಾಡುತ್ತೆ. ಸೊ ದ ಕಂಪ್ಯೂಟರ್ is having a characteristics of speed. Okay, so the another characteristic we have seen is memory. alva? So memory, so while processing the data na process ಮಾಡುವಾಗ ಎಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ ಡೇಟಾನ? ಸೊ ಇಟ್ ಈಸ್ ಆಬ್ವಿಯಸ್ಲಿ ಇನ್ ಅ ಮೆಮೊರಿ. ಸೊ ಇಲ್ಲಿ ಎಕ್ಸಾಂಪಲ್ ನೀವು ರ್ಯಾಮ್ ಅಂತ ಕರಿತೀವಿ. ಸೊ ದಟ್ ಈಸ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಓಕೆ, ಸೊ ಯಾವುದೋ ನಂಬರ್ನ ಅಥವಾ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀರಾ. ಓಕೆ, ಸೊ ಮೆನಿ ಆಫ್ ದ ಇನ್ಸ್ಟ್ರಕ್ಷನ್, ಇಷ್ಟೆಲ್ಲ ಟಾಸ್ಕ್ ಕೊಟ್ಟಿದ್ದೀರಾ ಕಂಪ್ಯೂಟರ್ ಸಿಸ್ಟಮಿಗೆ ಟು ಬಿ ಡನ್. ಸೊ ಒಂದೊಂದೇ ಇನ್ಸ್ಟ್ರಕ್ಷನ್ನು ಪ್ರಾಸೆಸ್ ಆಗ್ತಾ ಇದೆ. ಇನ್ಪುಟ್ ಕೊಟ್ಟಿದ್ದೀರಾ, ಫಸ್ಟ್ ಇನ್ಸ್ಟ್ರಕ್ಷನ್, ಸೆಕೆಂಡ್ ಇನ್ಸ್ಟ್ರಕ್ಷನ್, ಥರ್ಡ್ ಇನ್ಸ್ಟ್ರಕ್ಷನ್ ಅಂತೇಳಿ. ಓಕೆ, ಸೊ ಒಂದೊಂದೇ ಇನ್ಸ್ಟ್ರಕ್ಷನ್ನು CPU ಒಳಗಡೆ ಪ್ರಾಸೆಸ್ ಆಗ್ತಾ ಇದೆ. ಸೊ ಪ್ರಾಸೆಸ್ ಆಗುವಾಗ
ಯಾವ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಷನ್ ಆಗ್ತಾ ಇದೆ. ಸೊ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೇಕಲ್ವಾ, ಇಸ್ ಇಟ್? ಸೊ ಡೇಟಾನ ಇಲ್ಲಿ ಫಾರ್ ಅ ಟೆಂಪರರಿ ಪರ್ಪಸ್ಗೆ ಡೇಟಾನ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದೆ. ಸೊ ತನ್ನ ಮೆಮೊರಿಯಲ್ಲಿ ಡೇಟಾನ ಇಟ್ಕೊಂಡಿದೆ. ಸೊ ಆಫ್ಟರ್ ಪ್ರಾಸೆಸಿಂಗ್, ಸೊ ಪರ್ಮನೆಂಟ್ ಆಗಿ ಡೇಟಾನ ಸ್ಟೋರ್ ಮಾಡಬೇಕು ಅಂದರೆ ಸ್ಟೋರೇಜ್ ಡಿವೈಸಲ್ಲಿ ಡೇಟಾನ ಸ್ಟೋರ್ ಮಾಡ್ತೀವಿ. ಇಲ್ಲ ಜಸ್ಟ್ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀನಿ ಅಂದರೆ ಆ ಕ್ಯಾಲ್ಕುಲೇಷನ್ ಮುಗಿಯೋ ತನಕ ಟೆಂಪರರಿ ಸ್ಟೋರೇಜ್ಗೋಸ್ಕರ ಇಲ್ಲಿ ನಾವು ಮೆಮೊರಿನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಆಲ್ರೆಡಿ ಸ್ಟೋರ್ ಆಗಿದೆ ಡೇಟಾ, ಕಂಪ್ಯೂಟರಲ್ಲಿ ಡೇಟಾ ಇದೆ. ಸೊ CS ನೋಟ್ಸ್ ಆಲ್ರೆಡಿ ಸ್ಟೋರ್ ಮಾಡಿದ್ದೀರಾ ನಿಮ್ಮ ಸಿಸ್ಟಮಲ್ಲಿ. ಸೊ ಅದನ್ನು ತಗೊಳ್ಬೇಕು, ಅದನ್ನು ಓಪನ್ ಮಾಡಬೇಕು ಡೇಟಾ ಅಂದಾಗ ಏನಾಗ್ತಾ ಇದೆ, ಮೆಮೊರಿಯಿಂದ ಫೆಚ್ ಆಗ್ತಾ ಇದೆ. ಆಕ್ಸೆಸ್ ಅಂದರೆ ಏನು, ಅದನ್ನು ನಾವು ನೋಡ್ತಾ ಇದ್ದೀವಿ, ಓಪನ್ ಮಾಡ್ತಾ ಇದ್ದೀವಿ, ಎಷ್ಟು ಫಾಸ್ಟಾಗಿ ಡೇಟಾ ನಮಗೆ ಸಿಗ್ತಾ ಇದೆ, ಇಸ್ ಇಟ್? ಸೊ ಅದ್ರ ಮೇಲೆ ಐಕಾನ್ CS ನೋಟ್ಸ್ ಅಂತ ಐಕಾನ್ ಇದೆ. ಜಸ್ಟ್ ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ಏನಾಗ್ತದೆ, ಮಾನಿಟರ್ ಮೇಲೆ ಇರುವಂಥ ಐಕಾನ್, ಸೊ ನಿಮ್ಮ CS ನೋಟ್ಸ್ ಓಪನ್ ಆಗ್ತಾ ಇದೆ, ಎಷ್ಟು ಬೇಗ ಓಪನ್ ಆಗ್ತಾ ಇದೆ ಅಲ್ವಾ? ಸೊ ಆಕ್ಸೆಸಿಂಗ್ ಟೈಮ್ ತುಂಬ ಫಾಸ್ಟ್ ಇದೆ. ಗೆಟಿಂಗ್? ಸೊ ದಟ್ ಈಸ್ ದ ಮೆಮೊರಿ. ಓಕೆ, ಸೊ ದ ನೆಕ್ಸ್ಟ್ another one characteristic we have seen is storage. ಸೊ rather than using your computer system, ಸೊ ಫೈಲ್ ಸಿಸ್ಟಮ್ಸ್ ಎಲ್ಲ ಮೊದಲೇ ಯೂಸ್ ಮಾಡ್ತಾ ಇದ್ವಿ ಅಲ್ವಾ, ಫೈಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ವಿ. ಸೊ ಬ್ಯಾಂಕಿಂಗ್ ಸೆಕ್ಟರ್ಸಲ್ಲಿ ಈಗ ಕಂಪ್ಯೂಟರ್ಸ್ ಯೂಸ್ ಮಾಡ್ತಾ ಇದ್ದೀವಿ. ಬಿಫೋರ್ ದ್ಯಾಟ್ ವಿ ವರ್ ಮೇಂಟೈನಿಂಗ್ ಅ ಲೆಡ್ಜರ್ಸ್ ಅಲ್ವಾ, ಯಾರೆಷ್ಟು ಡೆಪಾಸಿಟ್ ಮಾಡಿದ್ದಾರೆ, ಯಾರೆಷ್ಟು ವಿತ್ಡ್ರಾ ಮಾಡಿದ್ದಾರೆ ಅಲ್ವಾ. ಸೊ ಅದೆಲ್ಲ ಟ್ರಾನ್ಸಾಕ್ಷನ್ ಇರ್ತಾ ಇತ್ತು, ಕಸ್ಟಮರ್ ID, ಅಡ್ರೆಸ್, ಫೋನ್ ನಂಬರ್, ಪ್ರತಿಯೊಂದು. ಜಸ್ಟ್ ಆ ಒಂದು ಲೆಡ್ಜರ್ ಏನಾದರೂ ಮಿಸ್ ಆಯಿತು ಅಂದರೆ ಆ ಎಷ್ಟು ಕಸ್ಟಮರಿನ ಡೇಟಾನ ಎಂಟ್ರಿ ಮಾಡಿದ್ದೀವೋ ಅದಿಷ್ಟು ಏನಾಗುತ್ತೆ, ಡೇಟಾ ವ್ಯಾನಿಷ್ ಆಗುತ್ತೆ, ಡಿಸಪಿಯರ್ ಆಗುತ್ತೆ ಅಲ್ವಾ. ಸೊ ಅಲ್ಲಿ ಏನಾಗ್ತಾ ಇದೆ, ನಮಗೆ ಡೇಟಾ ಸ್ಟೋರೇಜ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಸೊ 100 ಕಸ್ಟಮರ್ಸ್ ಇದ್ದಾರಾ, 100 ಕಸ್ಟಮರ್ಸ್ ಡೇಟಾನ ಸ್ಟೋರ್ ಮಾಡಿದ್ದೇನೆ. ಸೊ ಇನ್ನೂ 200 ಇದ್ದಾರಾ, ನೆಕ್ಸ್ಟ್ ಸ್ಟೋರ್ ಮಾಡ್ತೇನೆ. ಸೊ ಮುಂದಿನ ಸ್ಟೋರ್ ಮಾಡ್ತಾ ಹೋದಂಗೆಲ್ಲ ಹಿಂದಿಂದ ಏನಾಗ್ತಾ ಇದೆ, ಸೊ ಇಟ್ ಈಸ್ ಗೆಟಿಂಗ್ ಓಲ್ಡ್ ಅಲ್ವಾ. ಸೊ ಅದು ತುಂಬ ಕೇರ್ಫುಲ್ಲಾಗಿ ಡೇಟಾ ಅಥವಾ ಲೆಡ್ಜರ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಇನ್ ಆರ್ಡರ್ ಟು ಓವರ್ಕಮ್ ವಿತ್ ದಟ್ ಡಿಸ್ಅಡ್ವಾಂಟೇಜ್, ಆ ಒಂದು ಡಿಸ್ಅಡ್ವಾಂಟೇಜಿಂದ ಹೊರಗಡೆ ಬರಬೇಕು ಅಂದರೆ ವಿ ಶುಡ್ ಗೋ ವಿತ್ ದ ಕಂಪ್ಯೂಟರ್. Why? Because the computer is having a capability of storing a huge amount of data. ಎಷ್ಟು ಬೇಕು ಅಷ್ಟು ಡೇಟಾನ ನೀವು ಸ್ಟೋರ್ ಮಾಡ್ಬೋದು ಅಟ್ ಎ ಸಿಂಗಲ್ ಪ್ಲೇಸ್. ನೀವು ಜಸ್ಟ್ ಕಸ್ಟಮರ್ ID ಕೊಟ್ಟ ತಕ್ಷಣ ಕಸ್ಟಮರ್ ಡೀಟೇಲ್ಸ್ ಎಲ್ಲ ಸಿಗ್ತಾ ಹೋಗುತ್ತೆ. ಸೊ ಈಗ 1000 ಕಸ್ಟಮರ್ಸಿನ ಡೇಟಾನ ಸ್ಟೋರ್ ಮಾಡಿದ್ದೀರಾ. ಸೊ ಫಸ್ಟಿಗೆ ಯಾರೋ ಓಪನ್ ಮಾಡಿರುವಂಥ ಅಕೌಂಟ್, ಆ ಕಸ್ಟಮರಿನ ಡೀಟೇಲ್ಸ್ ಓಪನ್ ಮಾಡಬೇಕು ಅಂದರೆ ಐ ನೀಡ್ ಟು ಗೋ ಆನ್ ಸರ್ಚಿಂಗ್, ಇಸ್ ಇಟ್ ಟೇಕ್ಸ್ ಅ ಹ್ಯೂಜ್ ಟೈಮ್. ಸೊ ಇನ್ ಆರ್ಡರ್ ಟು consume less time, I need to use the computer, because the computer is having the greatest characteristic, a special characteristic called storage capacity. Okay, so it is having the more storage capacity. Okay, so the next is accuracy. So accuracy, so here we can say high rate of consistency anta helbodu. It is high rate of consistency. Okay, so ಇಲ್ಲಿ accuracy, so process ಕಂಪ್ಯೂಟರ್ ಅಲ್ಲೇ ಆಗ್ತಾ ಇದೆ. ಸೊ ತುಂಬ ಡೇಟಾ ಕೊಟ್ಟಿದ್ದೀನಿ, ಅಥವಾ ಒಬ್ಬ ಕಸ್ಟಮರಿನ ಡೀಟೇಲ್ಸು ನೆನ್ನೆ ಎಷ್ಟೋ ಅಮೌಂಟು ಡೆಪಾಸಿಟ್ ಮಾಡಿದ್ರು, ಇವತ್ತು ಎಷ್ಟೋ ವಿತ್ಡ್ರಾ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಇನ್ನೊಂದು ದಿನ ಎಷ್ಟೋ ವಿತ್ಡ್ರಾ ಮಾಡಿದ್ದಾರೆ. ಸೊ ಅವರಿಗೆ ಇಂಟ್ರೆಸ್ಟ್ ಎಲ್ಲ ಸೇರಿ ಇಯರ್ ಎಂಡಲ್ಲಿ ಇಷ್ಟು ಇಂಟ್ರೆಸ್ಟ್ ಸೇರಿ ಇಷ್ಟು ವಿತ್ಡ್ರಾ ಆಗಿ ಮೈನಸ್ ಅಡಿಷನ್ ಏನೆಲ್ಲ ಮಾಡಬೇಕು ಅದೇ ಕಂಪ್ಯೂಟರಲ್ಲಾದರೆ ಅಕ್ಯುರೇಟ್ ಡೇಟಾ ಸಿಗುತ್ತೆ. ಸೊ ಅದೇ ಮ್ಯಾನ್ ಏನು ಮಾಡ್ಬೋದು, ಸೊ ಹಿ ಮೇ ಮೇಕ್ ಮಿಸ್ಟೇಕ್, ಐ ಆಮ್ ನಾಟ್ ಟೆಲಿಂಗ್ ದಟ್ ಹಿ ವಿಲ್ ಮೇಕ್ ಮಿಸ್ಟೇಕ್, ಹಿ ಮೇ ಮೇಕ್ ದ ಮಿಸ್ಟೇಕ್, ಬಟ್ ನೆವರ್ ದ ಕಂಪ್ಯೂಟರ್. ಸೊ ಕಂಪ್ಯೂಟರ್ ಯಾವತ್ತೂ ಕೂಡ ಮಿಸ್ಟೇಕ್ಸ್ ಮಾಡೋದಿಲ್ಲ. ಓಕೆ, ಸೊ ಹಿಯರ್ ಇಟ್ ಗಿವ್ಸ್ ದ ಹೈ ರೇಟ್ ಆಫ್ ಕನ್ಸಿಸ್ಟೆನ್ಸಿ. ಐ ಕ್ಯಾನ್ ಅಕ್ಸೆಪ್ಟ್ ದ ಡೇಟಾ. ಸೊ ಆ ಡೇಟಾನ ನಾನು ಅಕ್ಯುರೇಟ್ ಆಗಿದೆ, ಕರೆಕ್ಟ್ ಡೇಟಾ ಇದೆ, ಕರೆಕ್ಟ್ ಔಟ್ಪುಟ್ ಇದೆ, ಏನು ಇನ್ಪುಟ್ ಕೊಟ್ಟಿದ್ದೀನಿ ಅದಕ್ಕೆ ನನಗೆ ಎಕ್ಸಾಕ್ಟ್ ಔಟ್ಪುಟ್ ಬಂದಿದೆ ಅಂತೇಳಿ ನಾನು ಅದನ್ನು ಅಕ್ಸೆಪ್ಟ್ ಮಾಡ್ಬೋದು. Getting? So this is the another characteristic of your computer, that it builds, the computer produces the accurate data with a high rate of consistency. Okay, so the next characteristic is diligence.
ಸೊ ಡೆಲಿಗೆನ್ಸ್, ಸೊ ಫಾರ್ ಎಕ್ಸಾಂಪಲ್ ವರ್ಕು ಮಾರ್ನಿಂಗ್ ಟು ಈವ್ನಿಂಗ್ ಮಾಡ್ತಾ ಇದ್ದೀರಾ, ಮಾರ್ನಿಂಗ್ 10 to ಈವ್ನಿಂಗ್ 5 ತನಕ. ಓಕೆ, ಸೊ 10 to 11 ಒಂದು ಕ್ಲಾಸ್ ಇದೆ, 11 to 12 ಇನ್ನೊಂದು ಕ್ಲಾಸ್ ಇದೆ, ನೆಕ್ಸ್ಟ್ 12 to 1 ಕಂಟಿನ್ಯೂಸ್ ಕ್ಲಾಸಸ್ ಇದೆ. ಸೊ ಫಸ್ಟ್ ಕ್ಲಾಸಲ್ಲಿ ತುಂಬ ಫ್ರೆಶ್ ಆಗಿ ಕ್ಲಾಸಸ್ ಕೇಳ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಕೇಳ್ತಾ ಇದ್ದೀವಿ. ನೆಕ್ಸ್ಟ್ ಥರ್ಡ್ ಕ್ಲಾಸ್ ನೆಕ್ಸ್ಟ್ ಹೊಟ್ಟೆ ಹಸಿತಾ ಇದೆ, ಏನೋ ಸಮ್ ಅದರ್ ರೀಸನ್ಸ್ ಅಲ್ವಾ. ಸೊ ಆ ರೀಸನ್ಸಿಂದ ಏನಾಗ್ತಾ ಇದೆ, ಸೊ ಐ ಆಮ್ ಲಾಸಿಂಗ್ ಮೈ ಪೇಷನ್ಸ್ ಅಲ್ವಾ. ಎಷ್ಟು ಗಂಟೆಗೆ ಕೇಳ್ಬೋದು ಕ್ಲಾಸಸ್ಸು, ಥಿಯರಿ ಕ್ಲಾಸ್, ಲ್ಯಾಬ್ ಆಗಿರ್ಬೋದು, ಎಷ್ಟು ದೇರ್ ವಿಲ್ ಬಿ ಅ ಲಿಮಿಟ್, ರೈಟ್. ಸೊ ಎಕ್ಸಾಮ್ ಬರೀತೀರಾ, 3 hours ಎಕ್ಸಾಮ್ ಬರೀತೀರಾ. ಸೊ ವಿ ಕಾಂಟ್ ರೈಟ್ ಆರ್ ವಿ ಕಾಂಟ್ ಸಿಟ್ ಐಡಲ್ ಆರ್ ವಿ ಕಾಂಟ್ ಸಿಟ್ ಫಾರ್ ಅ ಮೋರ್ ದ್ಯಾನ್ 3 hours. ಆ 3 hours ಕುತ್ಕೊಳ್ಳೋಕ್ಕೂ ತುಂಬ ಕಷ್ಟಪಟ್ಟು ಕುತ್ಕೊಳ್ತೀವಿ ಅಲ್ವಾ. ಸೊ ಅದೇ ಹ್ಯೂಮನ್ ಬೀಯಿಂಗ್ ಏನು ಮಾಡ್ತಾ ಇದ್ದಾನೆ, ಸೊ ಈಸ್ ಹ್ಯಾವಿಂಗ್ ಅ ಲೇಸಿನೆಸ್. ಸೊ ಫಸ್ಟ್ ಸ್ಟಾರ್ಟಿಂಗಲ್ಲಿ ಮಾಡ್ತಾ ಇರುವಂಥ ವರ್ಕ್ ಅಲ್ಲೇ ಎಂಡ್ ಆಗ್ತಾ ಏನಿದೆ, ಸೊ ಆ ಪವರ್ ಇರೋದಿಲ್ಲ, ಆ ಸ್ಟ್ರೆಂತ್ ಇರೋದಿಲ್ಲ ಅಲ್ವಾ. ಬಟ್ ಕಂಪ್ಯೂಟರ್ ವಿಲ್ ನೆವರ್ ಸಫರ್ ವಿತ್ ದ ಲೇಸಿನೆಸ್. ಯಾವತ್ತೂ ಕೂಡ ಕಂಪ್ಯೂಟರಿಗೆ ಲೇಸಿನೆಸ್ ಬರೋದಿಲ್ಲ. ಸೊ ಫಸ್ಟ್ ಹೇಗೆ ವರ್ಕ್ ಮಾಡ್ತಾ ಇತ್ತು, 10 o'clock ಲಾಗಿನ್ ಆದ ತಕ್ಷಣ ಹೇಗೆ ವರ್ಕ್ ಮಾಡ್ತಾ ಇತ್ತು ಕಂಪ್ಯೂಟರ್ ಸಿಸ್ಟಮು, ಸೊ ಲಾಸ್ಟ್ ಈವ್ನಿಂಗ್ 5ಗೆ ಲಾಗೌಟ್ ಮಾಡುವಾಗೂ ಕೂಡ ಅದೇ ಸ್ಪೀಡಾಗಿ ಅದೇ ಮೆಮೊರಿ ಯೂಸ್ ಮಾಡಿಕೊಂಡು ಅದೇ ಅಕ್ಯುರೇಸಿನ ಪ್ರೊವೈಡ್ ಮಾಡುತ್ತೆ. ಸೊ ದಟ್ ಈಸ್ ದ ಡೆಲಿಗೆನ್ಸ್. ಓಕೆ, ಸೊ ದ ನೆಕ್ಸ್ಟ್ ಈಸ್ ಕಾಸ್ಟ್ ಎಫೆಕ್ಟಿವ್ನೆಸ್. ಸೊ ದ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಈಸ್ ಕಾಸ್ಟ್ ಎಫೆಕ್ಟಿವ್ನೆಸ್. ಸೊ ಇಲ್ಲಿ ಏನು ಮಾಡ್ತಾ ಇದೆ, ಕಂಪ್ಯೂಟರ್ ಈಸ್ ರೆಡ್ಯೂಸಿಂಗ್ ದ ಪೇಪರ್ ವರ್ಕ್. ಸೊ ಲೆಡ್ಜರ್ ಮೇಂಟೈನ್ ಮಾಡಬೇಕು, ಇಷ್ಟಿಷ್ಟು ದಪ್ಪ ಬುಕ್ಗಳನ್ನು ತರಬೇಕು, ಪೆನ್ ತಗೋಬೇಕು, ಸೊ ಏನೇನೆಲ್ಲ ಇಕ್ವಿಪ್ಮೆಂಟ್ಸ್ ಬೇಕಾಗುತ್ತೆ ಅಲ್ವಾ. ಸೊ ಆ ಟೈಮ್ ಕನ್ಸಂಪ್ಷನ್ನ ಕಡಿಮೆ ಮಾಡೋದಲ್ಲದೆ ಅದ್ರ ಜೊತೆ ಇಲ್ಲಿ ಕಾಸ್ಟ್ನ ಕೂಡ ರೆಡ್ಯೂಸ್ ಮಾಡ್ತಾ ಇದೆ. ಸೊ ಆ್ಯಂಡ್ ದ ನೌಎಡೇಸ್ ದ ಕಂಪ್ಯೂಟರ್ ಈಸ್ ಅವೈಲೇಬಲ್ ಫಾರ್ ಎವ್ರಿ ಒನ್ ಹೂ ಕ್ಯಾನ್ ಆಫರ್ ಇಟ್, ಇಸ್ ಇಟ್. ಸೊ ಯಾರ್ಯಾರಿಗೆ ತಗೊಳ್ಳೋಂಥ ಕೆಪಾಸಿಟಿ ಇದೆ ಪ್ರತಿಯೊಬ್ಬರು ಕೂಡ ಕಂಪ್ಯೂಟರ್ನ ಇಲ್ಲಿ ಪರ್ಚೇಸ್ ಮಾಡ್ಬೋದು. ಮೀನ್ಸ್ ಇಟ್ ಈಸ್ ರೆಡ್ಯೂಸಿಂಗ್ ದ ಕಾಸ್ಟ್, ಇಟ್ ಹ್ಯಾಸ್ ಬೀನ್ ಇಟ್ ಈಸ್ ಹ್ಯಾವಿಂಗ್ ದ ರಿಡಕ್ಷನ್ ಓವರ್ ದ ಕಾಸ್ಟ್. ಓಕೆ, ಸೊ ದ ಕಂಪ್ಯೂಟರ್ ಈಸ್ ಅ ಕಾಸ್ಟ್ ಎಫೆಕ್ಟಿವ್. ಓಕೆ, ಸೊ ದೀಸ್ ಆರ್ ದ ಮೇನ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಯುವರ್ computer system, that is the speed, memory, storage, accuracy, deligency and the cost effectiveness. Okay, so let us see what are all the different terms, key terms present in a computer system. So ಮತ್ತೆ ಏನೇನು key terms ನ ಯೂಸ್ ಮಾಡ್ತೀವಿ ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ. ಡಾಟಾ. ಸೊ ವಾಟ್ ಈಸ್ ದಿಸ್ ಡೇಟಾ? ಡಾಟಾ ಅಂತ ಕರಿತೀವಿ ಅಲ್ವಾ. ಏನು ಡಾಟಾ ಅಂದರೆ, ಸೊ ಇಟ್ ಈಸ್ ಅ ರಾ ಮಟೀರಿಯಲ್ ಆರ್ ದ ರಾ ಫ್ಯಾಕ್ಟ್, ರಾ ಇನ್ಪುಟ್ ಅಂತಾನು ಕರಿತೀವಿ. ಸೊ ಏನು ಡೇಟಾನ ನಾನು ಕೊಡ್ತಾ ಇದ್ದೀನಿ ಕಂಪ್ಯೂಟರಿಗೆ, ಏನು ಇನ್ಪುಟ್ನ ಕೊಡ್ತಾ ಇದ್ದೀನಿ, ಸೊ ಇಲ್ಲಿ ಅದನ್ನ ನಾನು ರಾ ಫ್ಯಾಕ್ಟ್ ಅಂತ ಕರಿತಾ ಇದ್ದೀನಿ. ಓಕೆ, ಸೊ ದಟ್ ಈಸ್ ಯುವರ್ ಡೇಟಾ. ಬಿಫೋರ್ ಪ್ರಾಸೆಸಿಂಗ್, ಬಿಫೋರ್ ಪ್ರಾಸೆಸ್ ಆಗೋಕ್ಕೂ ಮುಂಚೆ ಏನು ಇನ್ಪುಟ್ನ ಕೊಡ್ತಾ ಇದ್ದೀನಿ, ಸೊ ದಟ್ ಈಸ್ ಯುವರ್ ಡೇಟಾ. ಸೊ ಆ ಡೇಟಾ ಕೊಟ್ಟ ಮೇಲೆ ಇನ್ಪುಟ್ಟಿಗೆ ಪ್ರಾಸೆಸ್ ಆಗಿ ನೆಕ್ಸ್ಟ್ ಔಟ್ಪುಟ್ ಏನು ಬರ್ತಾ ಇದೆಯಲ್ಲ, ದಟ್ ಈಸ್ ಯುವರ್ ಇನ್ಫಾರ್ಮೇಷನ್. Getting? So for example, in the last class I have given on real time example that preparing of tea, right? So ingredients ಏನು ತಗೊಳ್ತಾ ಇದ್ದೀರಲ್ಲ, that is the raw data. Okay, so data ತಗೊಳ್ತಾ ಇದ್ದೀರಾ. ಸೊ ಡೇಟಾ ಅದೆಲ್ಲ ಇಂಗ್ರೀಡಿಯೆಂಟ್ಸ್ನ ಸೇರಿಬಿಟ್ಟು ಪ್ರಾಸೆಸ್ ಮಾಡ್ತಾ ಇದ್ದೀರಾ, ದಟ್ ಈಸ್ ಬಾಯ್ಲಿಂಗ್ ಅಲ್ವಾ. ಸೊ ಅದಾದಮೇಲೆ ಟೀ ಪ್ರಿಪೇರ್ ಆಯಿತು, ದಟ್ ಈಸ್ ದ ಔಟ್ಪುಟ್. ಸೊ ಟೀ ಪ್ರಿಪೇರ್ ಆಗಿದೆ ಅಲ್ಲ, ಅದನ್ನು ಇನ್ಫಾರ್ಮೇಷನ್ ಅಂತ ಕರಿತಾ ಇದ್ದೀನಿ. ಓಕೆ, ಸೊ ದಟ್ ಈಸ್ ದ ಡೇಟಾ. So the next key term we have is hardware. So here we say computer system is equal hardware, software and the user. Okay, so computer system anta yavaga complete computer system anta ಅನಿಸ್ಕೊಳ್ಳುತ್ತೆ ಆ ಡಿವೈಸು, whenever it is having the perfect hardware and the softwares and along with the user. Okay, so ಈ ಮೂರು ಟರ್ಮ್ಸ್ ಇದ್ದಾಗ ಮಾತ್ರ ನಾವಲ್ಲಿ ಕಂಪ್ಯೂಟರ್ ಸಿಸ್ಟಮ್ ಅಂತೇಳಿ ಕಂಪ್ಲೀಟ್ ಆಗಿ ಅದನ್ನ ಡಿವೈಸ್ ಅಂತೇಳಿ ಅಕ್ಸೆಪ್ಟ್ ಮಾಡ್ಕೋಬಹುದು. ಓಕೆ, ಲೆಟ್ ಅಸ್ ಸಿ ವಾಟ್ ಆರ್ ಆಲ್ ದೀಸ್ ಟರ್ಮ್ಸ್.
ಸೊ ಹಾರ್ಡ್ವೇರ್ ಏನು ಹಾರ್ಡ್ವೇರ್ ಅಂದರೆ ಸೊ ದ ಫಿಸಿಕಲ್ ಕಾಂಪೊನೆಂಟ್ಸ್ ದಟ್ ಹ್ಯಾಸ್ ಬೀನ್ ಅಟ್ಯಾಚ್ ಟು ಯುವರ್ ಕಂಪ್ಯೂಟರ್ ಸಿಸ್ಟಮ್. ಸೊ ನಿಮ್ಮ ಕಂಪ್ಯೂಟರ್ ಸಿಸ್ಟಮಿಗೆ ಅಟ್ಯಾಚ್ ಆಗಿರುವಂಥ ಎಲ್ಲ ಪೆರಿಫೆರಲ್ ಡಿವೈಸಸ್ ಅಥವಾ ಫಿಸಿಕಲ್ ಪ್ರೆಸೆಂಟ್ ಇರುವಂಥ ಎಲ್ಲ ಡಿವೈಸಸ್ನ ನಾವಿಲ್ಲಿ ಹಾರ್ಡ್ವೇರ್ಸ್ ಅಂತ ಕರಿತಾ ಇದ್ದೀವಿ. ಸೊ ದೀಸ್ ಹಾರ್ಡ್ವೇರ್ಸ್ ಕ್ಯಾನ್ ಬಿ ಟಚ್ ಆ್ಯಂಡ್ ಕ್ಯಾನ್ ಬಿ ಫೀಲ್ ಆ್ಯಂಡ್ ಕ್ಯಾನ್ ಬಿ ಸೀನ್ ಬೈ ದ ಯೂಸರ್. ಆ ಹಾರ್ಡ್ವೇರ್ಸ್ನ ನಾವು ಟಚ್ ಮಾಡ್ಬೋದು, ಎಸ್ ಇಟ್ ಈಸ್ ಅ ಹಾರ್ಡ್ವೇರ್ ಅಂತೇಳಿ ಅದನ್ನು ಫೀಲ್ ಮಾಡ್ಬೋದು. ದೆನ್ ಐ ಕ್ಯಾನ್ ವೀವ್ ಅಂದರೆ ಅದನ್ನು ನೋಡಬಹುದು ಹಾರ್ಡ್ವೇರ್ನ. ಓಕೆ, ಸೊ ವಾಟ್ ಈಸ್ ಹಾರ್ಡ್ವೇರ್ ಹಿಯರ್? ಹಾರ್ಡ್ವೇರ್ ಈಸ್ ಅ ಫಿಸಿಕಲ್ ಕಾಂಪೊನೆಂಟ್ that has been attached to the computer system. Okay, so hardware component that can be seen, that can be feel or that can be touched by the user. Okay, so hardware components na touch ಮಾಡಬಹುದು, ಅದನ್ನ ಫೀಲ್ ಮಾಡಬಹುದು, ಅದನ್ನ ನಾವು ನೋಡಬಹುದು. ಸೊ ಅಂತ ಒಂದು ಫಿಸಿಕಲ್ ಡಿವೈಸಸ್ ನ ಫಿಸಿಕಲಿ ಪ್ರೆಸೆಂಟ್ ಇರುವಂಥ ಡಿವೈಸಸ್ನ ನಾವಿಲ್ಲಿ ಹಾರ್ಡ್ವೇರ್ ಅಂತ ಕರಿತಾ ಇದ್ದೀವಿ. ಸೊ ವಾಟ್ ಆರ್ ಆಲ್ ದ ಎಕ್ಸಾಂಪಲ್ಸ್ ಫಾರ್ ಯುವರ್ ಹಾರ್ಡ್ವೇರ್? ಸೊ ಇಟ್ ಮೇ ಬಿ keyboard. So keyboard na ನೋಡಬಹುದಲ್ವಾ? that we can touch, we can feel it alva, and we can see, is it? So it is a physical component, physically present in the keyboard alva. So that is the hardware. Mouse, monitor, TV like structure ಏನida ಅಲ್ಲ, so that is your monitor, that we can see it, we can touch it alva. So that is the physical component, hardware. Okay, speakers, printer, yeah, CPU alva. So these are all the some examples for your hardwares. Okay, so what is software now? ಸೊ ಹಾರ್ಡ್ವೇರ್ ಅಂದರೆ ಏನು ಹೇಳಿದ್ವಿ? ಫಿಸಿಕಲ್ ಕಾಂಪೊನೆಂಟ್ ಅಂತ ಹೇಳಿದ್ವಿ. ಅದನ್ನು ನಾವು ಟಚ್ ಮಾಡ್ಬೋದು, ಫೀಲ್ ಮಾಡ್ಬೋದು, ಅದನ್ನು ನೋಡ್ಬೋದು ಅಂತ ಹೇಳಿದ್ವಿ. ಸೊ ವಾಟ್ ಈಸ್ ಸಾಫ್ಟ್ವೇರ್? ಸೊ ಸಾಫ್ಟ್ವೇರ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್. ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್. ಈ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ನ ನಾವಿಲ್ಲಿ ಸಾಫ್ಟ್ವೇರ್ ಅಂತ ಕರಿತಾ ಇದ್ದೀವಿ. ಅಥವಾ programs, set of programs are called as softwares ಅಂತಾನು ಕರೀತೀವಿ. ಓಕೆ, ಸೊ ಸೆಟ್ ಆಫ್ ಪ್ರೋಗ್ರಾಮ್ಸ್, ವೈ ವಿ ನೀಡ್ ದ ಸೆಟ್ ಆಫ್ ಪ್ರೋಗ್ರಾಮ್ಸ್? ಸೊ ಯಾಕೆ ಬೇಕು ಸೆಟ್ ಆಫ್ ಪ್ರೋಗ್ರಾಮ್ಸ್? ಏನು ಮಾಡುತ್ತೆ ಪ್ರೋಗ್ರಾಮ್ಸ್? ಇನ್ಸ್ಟ್ರಕ್ಷನ್ಸ್ ಏನು ಮಾಡುತ್ತೆ? ಸೊ ಇಲ್ಲಿ ಸಾಫ್ಟ್ವೇರ್ಸ್ ಒಳಗಡೆ ಏನು ಇನ್ಸ್ಟ್ರಕ್ಷನ್ಸ್ ಇದೆ ಅಥವಾ ಏನು ಪ್ರೋಗ್ರಾಮ್ಸ್ ಇದೆ ಅದು ಏನು ಮಾಡುತ್ತೆ? ಇಟ್ ಟೆಲ್ಸ್ ಹೌ ಟು ಯೂಸ್ ಆರ್ ಹೌ ಟು ಇಂಟರ್ಕನೆಕ್ಟ್ ದೀಸ್ ಕೀಬೋರ್ಡ್, ಮೌಸ್, ಮಾನಿಟರ್, ಸ್ಪೀಕರ್, ಪ್ರಿಂಟರ್ ಆ್ಯಂಡ್ ದ CPU. ಸಪೋಸ್ CPU ಒಳಗಡೆ ಡೇಟಾ ಏನೋ ಕೊಡ್ತಾ ಇದ್ದೀರಾ, ಸೊ ಆ ಡೇಟಾನ ಅಡಿಷನ್ ಮಾಡಬೇಕು, ಸಬ್ಟ್ರಾಕ್ಷನ್ ಮಾಡಬೇಕು. ಹೇಗೆ ಗೊತ್ತಾಗುತ್ತೆ CPUಗೆ? ಬೈ ಮೀನ್ಸ್ ಆಫ್ ದೀಸ್ ಇನ್ಸ್ಟ್ರಕ್ಷನ್ಸ್. ನಾನು ಇನ್ಸ್ಟ್ರಕ್ಟ್ ಮಾಡಿದ್ದೀನಿ ದಟ್ ದ ಗಿವನ್ ಇನ್ಪುಟ್ ಶುಡ್ ಬಿ ಆಡೆಡ್, ದ ಗಿವನ್ ಇನ್ಪುಟ್ ಶುಡ್ ಬಿ ಮಲ್ಟಿಪ್ಲೈಡ್. ಗೆಟಿಂಗ್? ಸೊ ಇನ್ಸ್ಟ್ರಕ್ಷನ್ನ ಯಾಕೆ ಬರಿತಾ ಇದ್ದೀನಿ ಅಂತಂದರೆ ಇನ್ ಆರ್ಡರ್ ಟು ಮೇಕ್ ಲಿಂಕ್ ವಿತ್ ದ ಕಂಪ್ಯೂಟರ್ ಸಿಸ್ಟಮ್, ಹಾರ್ಡ್ವೇರ್ ಆ್ಯಂಡ್ ದ ಯೂಸರ್. ಗೆಟಿಂಗ್? ಸೊ ನನ್ನ ಹತ್ರ ಕಂಪ್ಯೂಟರ್ ಸಿಸ್ಟಮ್ ಇದೆ, ಸೊ ಆ ಕಂಪ್ಯೂಟರ್ ಸಿಸ್ಟಮಿಗೆ ಹಾರ್ಡ್ವೇರ್ಸ್ ಇದೆ ಆ್ಯಂಡ್ ಮೆನಿ ಆಫ್ ದ ಯೂಸರ್ಸ್ ಆರ್ ದರ್. ಸೊ ಇವ್ರ ಮಧ್ಯೆ ರಿಲೇಷನ್ಶಿಪ್ ಆಗಬೇಕು ಅಥವಾ ಲಿಂಕ್ ಆಗಬೇಕು ಅಂದರೆ ಐ ನೀಡ್ ದ ಸಾಫ್ಟ್ವೇರ್ಸ್ ಹಿಯರ್. ದೀಸ್ ಸಾಫ್ಟ್ವೇರ್ಸ್ ಕೆನಾಟ್ ಬಿ ಟಚ್ ಆ್ಯಂಡ್ ಕೆನಾಟ್ ಬಿ ಫೀಲ್. ಇಸ್ ಇಟ್? ಸೊ ಫಾರ್ ಎಕ್ಸಾಂಪಲ್ PUBG ಗೇಮ್, ಇಸ್ ಇಟ್? ಮೊಬೈಲ್ ಇದೆ, ಸೊ ದಟ್ ಈಸ್ ದ ಹಾರ್ಡ್ವೇರ್. ಇಸ್ ಇಟ್? ಸೊ PUBG ಸಾಫ್ಟ್ವೇರ್ ಇದೆ, ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ. ಇಸ್ ಇಟ್ ಪಾಸಿಬಲ್ ಟು ಟಚ್ ಆ್ಯಂಡ್ ಫೀಲ್ ಇಟ್? ನೋ. ಸೊ ದಟ್ ಈಸ್ ದ ಸಾಫ್ಟ್ವೇರ್. ಗೆಟಿಂಗ್? ಸೊ ಕಂಪ್ಯೂಟರ್ ಸಿಸ್ಟಮ್ ಇದೆ, ಅದರೊಳಗಡೆ MS ವರ್ಡ್ ಹಾಕ್ಕೊಂಡಿದ್ದೀರಾ ಅಥವಾ MS ಆಫೀಸ್ ಅಪ್ಲಿಕೇಶನ್ ಇದೆ ಅಲ್ವಾ? ಸೊ ಅಲ್ಲಿ ಕಂಪ್ಯೂಟರ್ ಸಿಸ್ಟಮ್ನ ಟಚ್ ಮಾಡ್ಬೋದು, ಮಾನಿಟರ್ನ ಟಚ್ ಮಾಡ್ಬೋದು, ಬಟ್ ವಿ ಕೆನಾಟ್ ಟಚ್ ಆರ್ ವಿ ಕೆನಾಟ್ ಫೀಲ್ ದ ಸಾಫ್ಟ್ವೇರ್, ದಟ್ ಈಸ್ ದ MS ಸಾಫ್ಟ್ವೇರ್ ಅಲ್ವಾ? ಸೊ ಅಂತಹ ಎಲ್ಲ ಸಾಫ್ಟ್ವೇರ್ಸ್, ಅಂತಹ ಎಲ್ಲ ಒಂದು ಇನ್ಸ್ಟ್ರಕ್ಷನ್ಸ್ನ ನಾವಿಲ್ಲಿ ಸಾಫ್ಟ್ವೇರ್ಸ್ ಅಂತ ಕರಿತಾ ಇದ್ದೀವಿ. ಓಕೆ, ಸೊ ದಿಸ್ ಈಸ್ ವಾಟ್ ದ ಹಾರ್ಡ್ವೇರ್ ಆ್ಯಂಡ್ ದ ಸಾಫ್ಟ್ವೇರ್. ಸೊ ವಾಟ್ ಈಸ್ ಯೂಸರ್ ಹಿಯರ್? ಯಾರಿಗೆ ಯೂಸರ್ ಅಂತ ಕರಿತಾ ಇದ್ದೀವಿ? ಒನ್ ಹೂ ಈಸ್ ಯೂಸಿಂಗ್ ದ ಕಂಪ್ಯೂಟರ್ ಸಿಸ್ಟಮ್. ಯಾರು ಆ ಕಂಪ್ಯೂಟರ್ ಸಿಸ್ಟಮಿಗೆ ಮಾನಿಟರ್ ಮಾಡ್ತಾ ಇದ್ದಾರೆ ಅಥವಾ ಯಾರು ಆ ಕಂಪ್ಯೂಟರ್ ಸಿಸ್ಟಮ್ನ ಯುಟಿಲೈಸ್ ಮಾಡ್ತಾ ಇದ್ದಾರೆ, ಅದರೊಳಗಡೆ ಇರುವಂಥ ಹಾರ್ಡ್ವೇರ್ಸ್ ಮತ್ತು ಸಾಫ್ಟ್ವೇರ್ಸ್ನ ಯಾರು ಯೂಸ್ ಮಾಡ್ತಾ ಇದ್ದಾರೆ ಅವ್ರಿಗೆ ನಾವಿಲ್ಲಿ ಯೂಸರ್ ಅಂತ ಕರಿತಾ ಇದ್ದೀವಿ. ಯೂಸರ್ ಆಫ್ ಎ ಕಂಪ್ಯೂಟರ್. ಆ ಕಂಪ್ಯೂಟರ್ನ ಯೂಸರ್ ಅಂತೇಳಿ ಮೆನ್ಷನ್ ಮಾಡ್ತಾ ಇದ್ದೀವಿ. ಓಕೆ, ಸೊ these are some of the key terms which are present in a software, which are present in a
computer system, that is hardware, software and the user. Okay, so hardware is nothing but a physical component which are been attached to the device. Computer system ಗೆ ಅಟ್ಯಾಚ್ ಆಗಿರುವಂತ ಎಲ್ಲಾ ಫಿಸಿಕಲ್ ಕಾಂಪೋನೆಂಟ್ಸ್ ನ ನಾವಿಲ್ಲಿ ಹಾರ್ಡ್ವೇರ್ಸ್ ಅಂತ ಕರೀತಾ ಇದ್ದೀವಿ. whereas software means the programs of the computer are that tells the computer what to do and how to do. Okay, so ಇಲ್ಲಿ ಹೇಳಿದೆ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಬರಿತಾ ಇದ್ದೀವಿ ಅಂತೇಳಿ. ಸೊ ಸೆಟ್ ಆಫ್ ಪ್ರೋಗ್ರಾಮ್ಸ್ ಏನಕ್ಕೆ ಬರಿತಾ ಇದ್ದೀವಿ ಇನ್ಸ್ಟ್ರಕ್ಷನ್ಸ್? ವಿ ಆರ್ ಟೆಲ್ಲಿಂಗ್ ದಟ್ ಕಂಪ್ಯೂಟರ್ ವಾಟ್ ಟು ಡೂ, ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋ ಇನ್ಸ್ಟ್ರಕ್ಷನ್ಸ್ನ ಸ್ಪೆಸಿಫೈ ಮಾಡ್ತಾ ಇದ್ದೀವಿ. ಸೊ ದೋಸ್ ಇನ್ಸ್ಟ್ರಕ್ಷನ್, ದೋಸ್ ಸೆಟ್ ಆಫ್ ಪ್ರೋಗ್ರಾಮ್ಸ್ ಆರ್ ಸೆಟ್ ಟು ಆಸ್ ಅ ಸಾಫ್ಟ್ವೇರ್. Okay, so those softwares cannot be touched and cannot be feel by the user. Okay, so this software, so ee softwares alli two kinds of softwares barata. So that is the application software and the system software antali. Okay, application software and the system software. Okay, so application software and system software. So idella ನಾವು next upcoming classes ಅಲ್ಲಿ ಕಲಿತಾ ಹೋಗ್ತೇವೆ. So now only you need to know what is hardware, what is software and what is user. Okay, so software is nothing but the set of programs that can instruct the computer what to do and how to do. Okay, so in this software we are having the two kinds of software, that is the application software and the system software. Okay, so these are some of the key terms or the keywords which we are using in a computer. Okay, so let us see the fundamental units of a computer. So which are all the fundamental or functional concepts of a computer, functional components of a computer, functional components, functional components of a computer. What are all the different functional components of a computer? So based on a function of a computer such as input, processing, ಏನೇನು ಮಾಡುತ್ತೆ ಕಂಪ್ಯೂಟರು, ಇನ್ಪುಟ್ ತಗೊಳುತ್ತೆ, ಪ್ರಾಸೆಸ್ ಮಾಡುತ್ತೆ ಆ್ಯಂಡ್ ದ ಔಟ್ಪುಟ್ ಡೇಟಾ ವಿಲ್ ಬಿ ಪ್ರೊಡ್ಯೂಸ್ಡ್ ಅಲ್ವಾ, ಔಟ್ಪುಟ್ ಡೇಟಾನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇದಿಷ್ಟೇ ನಾವು ಫಂಕ್ಷನ್ಸ್ ಅಂತ ಹೇಳ್ತೀವಿ. ಯಾವುದ್ರದ್ದು ಫಂಕ್ಷನ್ ಇದು? ಕಂಪ್ಯೂಟರ್ ಮಾಡ್ತಾ ಇರುವಂಥ ಫಂಕ್ಷನ್. ಫಂಕ್ಷನ್ಸ್ ಆಫ್ ಎ ಕಂಪ್ಯೂಟರ್ ಸಚ್ ಆಸ್ ಇನ್ಪುಟಿಂಗ್, ಇನ್ಪುಟ್ ತಗೊಳ್ತಾ ಇದೆ, ದೆನ್ ಪ್ರಾಸೆಸಿಂಗ್ ದ ಡೇಟಾ ಆ್ಯಂಡ್ ಪ್ರೊಡ್ಯೂಸಸ್ ದ ರಿಸಲ್ಟ್ ಆಸ್ ಔಟ್ಪುಟ್ ಅಲ್ವಾ. ಸೊ ಈ ಪ್ರಾಸೆಸ್ ಆಗಬೇಕು ಅಥವಾ ಈ ಒಂದು ಫಂಕ್ಷನ್ಸ್ ಆಗಬೇಕು, ಕಂಪ್ಯೂಟರು ಇನ್ಪುಟ್ ತಗೋಬೇಕು, ಪ್ರಾಸೆಸ್ ಮಾಡಬೇಕು, ಔಟ್ಪುಟ್ ರಿಸಲ್ಟ್ನ ಕೊಡಬೇಕು ಅಂದರೆ ಇಟ್ ನೀಡ್ಸ್ ಟು ಹ್ಯಾವ್ ಸಮ್ ಕೈಂಡ್ಸ್ ಆಫ್ ಫಂಕ್ಷನಲ್ ಕಾಂಪೋನೆಂಟ್ಸ್ ಅಲ್ವಾ. ಸೊ ಈಗ 3 ಫಂಕ್ಷನ್ಸ್ ಹೇಳಿದೆ, ಏನೇನು? ಸೊ ಇಟ್ ವಿಲ್ ಟೇಕ್ ದ ಇನ್ಪುಟ್, ಇಟ್ ವಿಲ್ ಪ್ರಾಸೆಸ್ ದ ಡೇಟಾ ಆ್ಯಂಡ್ ಇಟ್ ವಿಲ್ ಪ್ರೊಡ್ಯೂಸಸ್ ದ ಔಟ್ಪುಟ್. ಸೊ I said these are all some of the functions of a computer. So ಈ functions of computer ಆಗಬೇಕು. So these functions should be occur only when the presence of the functional components. ಯಾವಾಗ ಕಾಂಪೋನೆಂಟ್ಸ್ ಇನ್ಪುಟ್ ತಗೋಬೇಕು ಅಂದರೆ there should be some of the component, some of the devices to take the input ಅಲ್ವಾ. ಸೊ ಇನ್ಪುಟ್ ತಗೊಳುತ್ತೆ ಅಂದಾಗ ಹೇಗೆ ತಗೊಳುತ್ತೆ ಇನ್ಪುಟ್, how it is possible to take the input. So there should be some of the input devices ಅಲ್ವಾ. ಸೊ ಏನೋ ಒಂದು ಇನ್ಪುಟ್ ಡಿವೈಸಸ್ ಇದೆ, ಅದರಿಂದ ಇನ್ಪುಟ್ನ ಕೊಡ್ತಾ ಇದ್ದೀರಾ. ಸೊ ಡಾಟಾ ಪ್ರಾಸೆಸ್ ಆಗಬೇಕು, ಹೌ ಇಟ್ ವಿಲ್ ಬಿ ಪ್ರಾಸೆಸಿಂಗ್ ಅಲ್ವಾ, ಹೇಗೆ ಪ್ರಾಸೆಸ್ ಆಗಬೇಕು. ಸೊ ಟೀ, ಪ್ರಿಪೇರಿಂಗ್ ಆಫ್ ಟೀ ಎಕ್ಸಾಂಪಲ್ ಕೊಟ್ಟೆ, ಇಂಗ್ರೀಡಿಯೆಂಟ್ಸ್ ಕಲೆಕ್ಟ್ ಮಾಡ್ಕೊಂಡಿದ್ದೀರಾ, ಎಲ್ಲಿಂದ ಕಲೆಕ್ಟ್ ಮಾಡಿದ್ದೀರಾ, ಹೇಗೆ ಕಲೆಕ್ಟ್ ಮಾಡಿದ್ದೀರಾ ಅಲ್ವಾ. ಸೊ ದಟ್ ಈಸ್ ದ ಇನ್ಪುಟ್. ಸೊ ಪ್ರಾಸೆಸ್ ಬಾಯ್ಲಿಂಗ್ ಆಗ್ತಾ ಇದೆ, ಯಾವುದ್ರೊಳಗೆ ಆಗ್ತಾ ಇದೆ, ಹೇಗೆ ಆಗ್ತಾ ಇದೆ. ಸೊ ದಟ್ ಈಸ್ ದ ಪ್ರಾಸೆಸಿಂಗ್ ಡೇಟಾ. ಸೊ ಪ್ರಾಸೆಸಿಂಗ್ ನೆಕ್ಸ್ಟ್. ಔಟ್ಪುಟ್, ಸೊ ಟೀ ಪ್ರಿಪೇರ್ ಆಗಿದೆ, ಯಾವುದ್ರಲ್ಲಿ ಕೊಡ್ತಾ ಇದ್ದೀರಾ, ಹೌ ವಿ ಆರ್ ಗೆಟಿಂಗ್ ದ ಔಟ್ಪುಟ್ ಅಲ್ವಾ. ಸೊ ದಟ್ ಈಸ್ ದ ಡಿಫರೆಂಟ್ ಫಂಕ್ಷನಲ್ ಕಾಂಪೋನೆಂಟ್ಸ್ ಆಫ್ ಎ ಕಂಪ್ಯೂಟರ್ ಸಿಸ್ಟಮ್. ಲೆಟ್ ಅಸ್ ಸಿ ವಿತ್ ದ ಕಂಪ್ಯೂಟರ್ ಬ್ಲಾಕ್ ಡಯಾಗ್ರಾಮ್. ಸೊ ದಿಸ್ ಈಸ್ ಯುವರ್ ಇನ್ಪುಟ್. ಸೊ ಇಲ್ಲಿ ಇನ್ಪುಟ್ ಕೊಟ್ಟಿದ್ದೀರಾ, ಇನ್ಪುಟ್ ಯೂನಿಟಿಂದ ವಿಲ್ ಟೇಕ್ ಇಟ್ ಆಸ್ ಯೂನಿಟ್. ಓಕೆ, ಇನ್ಪುಟ್ ಯೂನಿಟಿಂದ ಇನ್ಪುಟ್ನ ಕೊಟ್ಟಿದ್ದೀರಾ. ಸೊ ಹಿಯರ್ ಡೇಟಾ ಈಸ್ ಫ್ಲೋಯಿಂಗ್ ಅಲ್ವಾ, ನೀವು ಕೊಟ್ಟಿರೋದು ಡೇಟಾ ತಾನೆ. ಸೊ ಡೇಟಾ ಈಸ್ ಫ್ಲೋಯಿಂಗ್. ಸೊ ಎಲ್ಲಿಗೆ ಡೇಟಾ ಫ್ಲೋ ಆಗ್ತಾ ಇದೆ?
So here it is memory. Within this we are having the primary memory or the RAM, primary memory or the secondary memory, secondary memory, ALU, arithmetic and logic unit. ALU stands for arithmetic and logic unit. So along with this we are having the CU, that is the control unit, control unit. Next, registers. So ಇಲ್ಲಿ ಪ್ರಾಸೆಸ್ ಆಗಿರುವಂಥ ಡೇಟಾ, ಸೊ ದಿಸ್ ಇಸ್ ದ CPU, ಸೆಂಟ್ರಲ್ ಪ್ರಾಸೆಸಿಂಗ್ ಯೂನಿಟ್. ಓಕೆ, ಸೊ ಇಲ್ಲಿ ಪ್ರಾಸೆಸ್ ಆಗಿರುವಂಥ ಡೇಟಾ ಏನಾಗ್ತಾ ಇದೆ, so it is displaying it on a output unit. Output unit ಅಲ್ಲಿ ಡೇಟಾ ಡಿಸ್ಪ್ಲೇ ಆಗ್ತಾ ಇದೆ. So this is the block diagram of your computer system. So where from the input unit your data is going to be passes through the CPU to process the data. Okay, so data na process ಮಾಡಬೇಕು ಅಂದರೆ input unit ಇಂದ ಡೇಟಾನ ತಗೊಳ್ತಾ ಇದೆ. So after processing the data the result will be given on a output unit. Okay, so we'll see what is this input unit. So ಈಗ ಕಂಪ್ಯೂಟರ್ ಸಿಸ್ಟಮಿಗೆ ಡೇಟಾ ಕೊಡಬೇಕು ಅಂತ ಹೇಳಿದ್ವಿ. ಕಂಪ್ಯೂಟರು ಸ್ಪೀಡಾಗಿ ವರ್ಕ್ ಮಾಡುತ್ತೆ, ಅಕ್ಯುರೇಟ್ ರಿಸಲ್ಟ್ನ ಕೊಡುತ್ತೆ ಅಂತ ಹೇಳಿದ್ವಿ ಅಲ್ವಾ, ಸ್ಟೋರ್ ಮಾಡುತ್ತೆ ಡೇಟಾ ಅಂತ ಹೇಳಿದ್ವಿ. ಸೊ ಅದಕ್ಕೆ ಡೇಟಾ ಕೊಡಬೇಕಲ್ವಾ. ಸೊ ಡೇಟಾ ಆಫ್ಟರ್ ಇನ್ಪುಟಿಂಗ್ ದ ಡೇಟಾ ಓನ್ಲಿ ಇಟ್ ಈಸ್ ಅವೈಲಬಲ್ ಟು ಪ್ರಾಸೆಸ್ ದ ಡೇಟಾನ ಪ್ರಾಸೆಸ್ ಮಾಡೋಕ್ಕೆ ಸಾಧ್ಯ ಅಲ್ವಾ. ಸ್ಪೀಡಾಗಿ ವರ್ಕ್ ಮಾಡುತ್ತೆ ಡೇಟಾ ಅಂತ ಸ್ಪೀಡಾಗಿ ಕಂಪ್ಯೂಟರ್ ವರ್ಕ್ ಮಾಡುತ್ತೆ ಅಂತ ಹೇಳಿದ್ವಿ. ಯಾವಾಗ ಮಾಡುತ್ತೆ, ವೆನೆವರ್ ವಿ ಗಿವ್ ದ ಇನ್ಪುಟ್ ಅಲ್ವಾ. ಸೊ ಇನ್ಪುಟ್ ಕೊಟ್ಟಾಗ ಮಾತ್ರ ಅದು ಅಕ್ಯುರೇಟ್ ಡೇಟಾನ ಕೊಡೋಕ್ಕೆ ಸಾಧ್ಯ. ಇನ್ಪುಟ್ನ ಕೊಟ್ಟಾಗ ಮಾತ್ರ ಅದು ಕನ್ಸಿಸ್ಟೆಂಟ್ ಆಗಿ ಡೇಟಾನ ಡೆಲಿವರ್ ಮಾಡುತ್ತೆ ಅಲ್ವಾ. ಸೊ ಪ್ರಾಸೆಸ್ ಕೂಡ ಇನ್ಪುಟ್ ಕೊಟ್ಟಾದ್ಮೇಲೆ ಆಗುತ್ತೆ. ಸೊ ವೈ ವಿ ನೀಡ್ ದ ಇನ್ಪುಟ್ ಹಿಯರ್, ಇನ್ ಆರ್ಡರ್ ಟು ಪ್ರಾಸೆಸ್ ದ ಡೇಟಾ, ಇನ್ ಆರ್ಡರ್ ಟು ಸ್ಟೋರ್ ದ ಡೇಟಾ, getting in order to receive the accurate data as an output. So I need the input unit. So ಆ ಇನ್ಪುಟ್ ನ ಯಾವ ತರ ಕೊಡ್ತಾ ಇದೀವಿ ಅಂದ್ರೆ via the input units. several input units ಇದೆ. ಸೊ ಆ ಇನ್ಪುಟ್ ಯೂನಿಟ್ಸ್ ನ ಯೂಸ್ ಮಾಡಿಕೊಂಡು ನಾವು ಇಲ್ಲಿ ಏನು ಮಾಡ್ತಾ ಇದೀವಿ, ಇನ್ಪುಟ್ ನ ಕೊಡ್ತಾ ಇದೀವಿ ಟು ದ ಕಂಪ್ಯೂಟರ್ ಸಿಸ್ಟಮ್ in order to process the data. Getting, so what are all the input units we are having? ಯಾವ್ದಿದೆ input devices? For example, the most using or most important input device is your keyboard and mouse alva. So keyboard and mouse, so ಜಾಸ್ತಿ ಯೂಸ್ ಮಾಡ್ತಾ ಇರೋದು, ಇನ್ನೂ ಸಾಕಷ್ಟಿದೆ input devices. So the most usable are the ರಿಚ್ ಆಗಿ ಯೂಸ್ ಮಾಡ್ತಾ ಇರುವಂಥ ಕೀಬೋರ್ಡ್ಸ್ ಇನ್ಪುಟ್ ಡಿವೈಸಸ್ ಯಾವುದು, ಕೀಬೋರ್ಡ್ ಆ್ಯಂಡ್ ದ ಮೌಸ್. ಸೊ ಇವೆರಡನ್ನ ಯೂಸ್ ಮಾಡಿಕೊಂಡು ನಾವೇನು ಮಾಡ್ತಾ ಇದ್ದೀವಿ, ಡೇಟಾನ ಕಂಪ್ಯೂಟರ್ ಸಿಸ್ಟಮಿಗೆ ಕೊಡ್ತಾ ಇದ್ದೀವಿ. ಇಸ್ ಇಟ್? ಸೊ ಯು ಹ್ಯಾವ್ ಸೀನ್ ದ ಕೀಬೋರ್ಡ್ ಆ್ಯಂಡ್ ದ ಮೌಸ್. ಇಸ್ ಇಟ್? ಸೊ ಮೌಸ್ ಕೂಡ ನೋಡಿದ್ದೀರಾ, ಕೀಬೋರ್ಡ್ ಕೂಡ ನೋಡಿದ್ದೀರಾ ಅಲ್ವಾ. ಸೊ ದೀಸ್ ಟೂ ಆರ್ ದ ಮೇನ್ ಎಕ್ಸಾಂಪಲ್ ಫಾರ್ ಯುವರ್ ಇನ್ಪುಟ್ ಡಿವೈಸಸ್. Okay, so by using these input devices we are able to give the data to the computer ಗೆ ಡೇಟಾನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. So when the data has been flowed to the central processing unit, CPU ಗೆ ಡೇಟಾ ಬಂದಿದೆ. So name itself is saying the central processing unit process ಆಗ್ತಾ ಇದೆ, where your actual input is going to be processed. ನೀವು ಕೊಟ್ಟಿರುವಂತಹ ಇನ್ಪುಟ್ ಏನಾಗ್ತಾ ಇದೆ, ಇಲ್ಲಿ ಪ್ರಾಸೆಸ್ ಆಗ್ತಾ ಇದೆ. ಸೊ ಫಾರ್ ದ್ಯಾಟ್ ದಿಸ್ CPU is known as a heart of a computer or brain of a computer ಅಂತ ಕರಿತೀವಿ. ಓಕೆ, ಎಸ್. ಸೊ ದ ಹ್ಯೂಮನ್ ಬೀಯಿಂಗ್ cannot be imagined without the heart ಅಲ್ವಾ. ಸೊ ಸೇಮ್ ಲೈಕ್ ದ ಕಂಪ್ಯೂಟರ್ cannot be imagined without the CPU. Okay, so in this CPU ಒಳಗಡೆ ಏನೇನಿದೆ, ಸೊ ಹಿಯರ್ ವಿ ಆರ್ ಹ್ಯಾವಿಂಗ್ ದ ಮೆಮೊರಿ ಆ್ಯಂಡ್ ದ ALU ಅಲ್ವಾ. ಸೊ ALU ಮತ್ತು ಮೆಮೊರಿ ಇದೆ. ಸೊ ಇಲ್ಲೂ ಕೂಡ ಡೇಟಾ ಏನಾಗ್ತಾ ಇದೆ, ಟ್ರಾನ್ಸ್ಫರ್ ಆಗ್ತಾ ಇದೆ. ಡೇಟಾ ಇಸ್ ಗೋಯಿಂಗ್ ಟು ಬಿ ಟ್ರಾನ್ಸ್ಫರ್ ಇನ್ ಬಿಟ್ವೀನ್ ದ ಮೆಮೊರಿ, ALU, CU ಆ್ಯಂಡ್ ಮೆನಿ ಆಫ್ ದ ರೆಜಿಸ್ಟರ್ಸ್. ಸೊ ವಾಟ್ ಈಸ್ ದಿಸ್ ALU? ಏನು ALU ಅಂದರೆ ಅರ್ಥಮೆಟಿಕ್
ಲಾಜಿಕ್ ಯೂನಿಟ್ ಅಂತ ಕರಿತೇವೆ. ಸೊ ವೇರ್ ಯುವರ್ ಆಕ್ಚುಯಲ್ ಡೇಟಾ ಇಸ್ ಗೋಯಿಂಗ್ ಟು ಬಿ ಪ್ರಾಸೆಸ್. ಸೊ ನಿಮ್ಮ ಡೇಟಾ ಪ್ರಾಸೆಸ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಇನ್ಪುಟ್ 10 and 20 ಅಂತ ಕೊಟ್ಟಿದ್ದೀರಾ. ಸೊ ಇದನ್ನೆರಡನ್ನು ಆ್ಯಡ್ ಮಾಡುವಂಥ ಡೇಟಾ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀರಾ ಕಂಪ್ಯೂಟರಿಗೆ ಬೈ ಯೂಸಿಂಗ್ ಯುವರ್ ಕೀಬೋರ್ಡಲ್ಲಿ 10 ಮತ್ತು 20 ಅಂತ ಕೊಟ್ಟಿದ್ದೀರಾ ಟು ಆ್ಯಡ್. ಓಕೆ, ಸೊ ಆ್ಯಡ್ ಅಂತ ಕೊಟ್ಟಾಗ ಡೇಟಾ ಪ್ರಾಸೆಸ್ ಆಗಬೇಕು, ಅಡಿಷನ್ ಆಗಬೇಕು ಅಲ್ವಾ. ಸೊ ಇಲ್ಲೆಲ್ಲಾಗ್ತಾ ಇದೆ ಆ್ಯಕ್ಚುಯಲ್ ನಿಮ್ಮ ಡೇಟಾ ಅಡಿಷನ್ ಎಲ್ಲಾಗ್ತಾ ಇದೆ ವಿತಿನ್ ದಿಸ್ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್. ಸೊ ದಿಸ್ ಇಸ್ ದ ಪ್ಲೇಸ್ ಆರ್ ದಿಸ್ ಇಸ್ ದ ಯೂನಿಟ್ ವೇರ್ ಯುವರ್ ಡೇಟಾ ಇಸ್ ಗೋಯಿಂಗ್ ಟು ಬಿ ಪ್ರಾಸೆಸ್. ಓಕೆ, ಸೊ ಇಲ್ಲಿ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್ ಅಂತ ಹೇಳ್ತಾ ಇದೆ. ಏನೇನು ಡೇಟಾ ಪ್ರಾಸೆಸ್ ಆಗುತ್ತೆ, ಏನೇನು ಮಾಡುತ್ತೆ? ಅರ್ಥಮೆಟಿಕ್ ಆಪರೇಷನ್, ಇಟ್ ಕ್ಯಾನ್ ಪರ್ಫಾರ್ಮ್ the arithmetic operations like addition, subtraction, multiplication and division, and along with that the logical operation, logical not, logical or and logical and. Okay, addition, subtraction, multiplication, division, these are the arithmetic operators, and the logical operators not, or and. Okay, so these arithmetic and logic operator, along with this less than, greater than, next less than or equal to, greater than or equal to, modulus, all these operators, all these processings can be done in a ALU, arithmetic and logic unit. Okay, so then what is the purpose of this registers? Why we need this registers? So these registers are used for a temporary storage of data while processing within the CPU ಒಳಗಡೆ ಡೇಟಾ ಪ್ರಾಸೆಸ್ ಆಗುವಾಗ ಟೆಂಪರರಿ ಪರ್ಪಸ್ಗೆ ಡೇಟಾನ ಸ್ಟೋರ್ ಮಾಡೋದಕ್ಕೆ ನಾವಿಲ್ಲಿ ರೆಜಿಸ್ಟರ್ಸ್ನ ಯೂಸ್ ಮಾಡ್ತಾ ಇದ್ದೀವಿ. ದೇರ್ ಆರ್ ನಂಬರ್ ಆಫ್ ರೆಜಿಸ್ಟರ್ಸ್ ಪ್ರೆಸೆಂಟ್ ಇನ್ ಅ ಕಂಪ್ಯೂಟರ್ ಸಿಸ್ಟಮ್. ಓಕೆ, ಸೊ ಸಪೋಸ್ ಎಕ್ಸಾಂಪಲ್ ಐ ವಿಲ್ ಟೇಕ್ ಆಸ್ 10 + 20 + 30 ಈ ಥರ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಸೊ ಏನು ಮಾಡುತ್ತೆ, 10 + 20 ಫಸ್ಟ್ ಅಡಿಷನ್ ಮಾಡ್ಕೊಂಡಿದೆ, ಆನ್ಸರ್ ಎಷ್ಟು ಬಂತು, 30 ಬಂತಲ್ವಾ. ಸೊ ಇಲ್ಲಿ ಒಂದು ಕಡೆ 30ನ ಎಲ್ಲೋ ರೆಜಿಸ್ಟರ್ಸಲ್ಲಿ ಸ್ಟೋರ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಆ 30ಗೆ ಮತ್ತೆ ಇನ್ನೊಂದು 30ನ ಆ್ಯಡ್ ಮಾಡಬೇಕು ಅಲ್ವಾ. ಸೊ ಇದನ್ನು ಆ್ಯಡ್ ಮಾಡೋ ತನಕ ಈ 30 ಅನ್ನೋ ರಿಸಲ್ಟು ಇದನ್ನು ಮರಿಬಾರ್ದು ಅಂತೇಳಿ ಏನು ಮಾಡ್ತಾ ಇದೆ, ಇದು ಎಲ್ಲೂ ಲಾಸ್ ಆಗಬಾರ್ದು ಅಂತೇಳಿ ಒಂದು ರೆಜಿಸ್ಟರ್ಸು ಟೆಂಪರರಿ ಸ್ಟೋರೇಜ್ ಡಿವೈಸ್ ಆಗಿ ರೆಜಿಸ್ಟರ್ಸ್ನ ಯೂಸ್ ಮಾಡ್ತಾ ಇದೆ. ಓಕೆ, ಸೊ ಈ 30 ಅನ್ನೋದು ಇಲ್ಲೇ ಪರ್ಮನೆಂಟ್ ಆಗಿ ಸ್ಟೋರ್ ಆಗೋದಿಲ್ಲ, ಓನ್ಲಿ until and unless this instruction has been executed. ಸೊ ಈ ಕಂಪ್ಲೀಟ್ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಷನ್ ಆಗೋ ತನಕ, ಕಂಪ್ಲೀಟ್ ಇನ್ಸ್ಟ್ರಕ್ಷನ್ ಪ್ರಾಸೆಸ್ ಆಗೋ ತನಕ ಮಾತ್ರ ರೆಜಿಸ್ಟರ್ಸಲ್ಲಿ ಡೇಟಾನ ಸ್ಟೋರ್ ಮಾಡುತ್ತೆ. ಗೆಟಿಂಗ್? ಸೊ ಫಾರ್ ದ್ಯಾಟ್ ದೀಸ್ ಆರ್ ಕಾಲ್ಡ್ ದ ಟೆಂಪರರಿ ಸ್ಟೋರೇಜ್ ಡಿವೈಸಸ್. ಓಕೆ, ಸೊ ನೆಕ್ಸ್ಟ್ ವಾಟ್ ಈಸ್ ದಿಸ್ CU? ಕಂಟ್ರೋಲ್ ಯೂನಿಟ್. Control unit, CU stands for control unit. So the name itself indicates here control. So it is controlling and coordinating the components of a computer system. So ನಿಮ್ಮ ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ಇರುವಂತ ಈ ಎಲ್ಲಾ ಕಾಂಪೋನೆಂಟ್ಸ್ ನ ಮಾನಿಟರ್ ಮಾಡ್ತಾ ಇರೋದು ಅಥವಾ ಕಂಟ್ರೋಲ್ ಮಾಡ್ತಾ ಇರೋದು ಯಾವುದು? ಕಂಟ್ರೋಲ್ ಯೂನಿಟ್. ಓಕೆ, ಸೊ ಇನ್ಪುಟ್ ಯಾವಾಗ ತಗೋಬೇಕು? ಸೊ ಪ್ರಾಸೆಸ್ CPU ಫ್ರೀ ಇದನ್ನ ಇನ್ಪುಟ್ ತಗೊಳ್ಳೋದಕ್ಕೆ, ಯಾವುದರಿಂದ ಇನ್ಪುಟ್ ಬರ್ತಾ ಇದೆ ಅಥವಾ ಪ್ರಾಸೆಸ್ ಆಗಿರೋ ಡೇಟಾ ಯಾವುದಕ್ಕೆ ಔಟ್ಪುಟ್ ಕೊಡಬೇಕು, ಔಟ್ಪುಟ್ ಕೊಡೋದಕ್ಕೆ ಫ್ರೀ ಆಗಿದೆನಾ ಔಟ್ಪುಟ್ ಡಿವೈಸಸ್ಸು ಅಲ್ವಾ. ಸೊ ಇದೆಲ್ಲ ಸರ್ಚ್ ಮಾಡುತ್ತೆ, ಇದೆಲ್ಲ ಮಾನಿಟರ್ ಮಾಡುತ್ತೆ. ಇನ್ಪುಟ್ ಔಟ್ಪುಟ್ಗಳ ಮಧ್ಯೆ ಅಥವಾ CPU ಇನ್ಪುಟ್ಗಳ ಮಧ್ಯೆ ಕೋಆರ್ಡಿನೇಷನ್ನ ಬಿಲ್ಡ್ ಮಾಡೋದಕ್ಕೆ ನಾವಿಲ್ಲಿ ಕಂಟ್ರೋಲ್ ಯೂನಿಟ್ ಅನ್ನೋ ಯೂನಿಟ್ನ ಯೂಸ್ ಮಾಡ್ತಾ ಇದ್ದೀವಿ. Get it? So the work of this control unit is to control and coordinate all other components of a computer system. Get it? So next coming to the memory. So memory ಏನಾಗುತ್ತೆ, ಪ್ರೈಮರಿ ಮೆಮೊರಿ ಅಂಡ್ ದ ಸೆಕೆಂಡರಿ ಮೆಮೊರಿ ಅಂತ ಕೊಟ್ಟಿದ್ದೀನಿ. ಸೊ ಪ್ರೈಮರಿ ಮೆಮೊರಿ ಇಸ್ ನಥಿಂಗ್ ಬಟ್ ಯುವರ್ ಮೇನ್ ಮೆಮೊರಿ. ಓಕೆ, ಸೊ ಸೆಕೆಂಡರಿ ಮೆಮೊರಿ ಮೀನ್ಸ್ ಫಾರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್, ಫ್ಯೂಚರಲ್ಲಿ ಯಾವಾಗೋ ಬೇಕಾಗಿದೆ ನನಗೆ ಡೇಟಾ, ಇವತ್ತು ನಾನು ಒಂದು ನೋಟ್ಸ್ ಪ್ರಿಪೇರ್ ಮಾಡಿದ್ದೀನಿ ಕಂಪ್ಯೂಟರಲ್ಲಿ, ಸೊ ದ್ಯಾಟ್ ನೋಟ್ಸ್ ಹ್ಯಾಸ್ ಟು ಬಿ ಸೇವ್, ಐ ನೀಡ್ ದಿಸ್ ಫಾರ್ ದ ನೆಕ್ಸ್ಟ್ ವೀಕ್ ಅಥವಾ ನೆಕ್ಸ್ಟ್ ಇಯರಿಗೆ ಬೇಕಾಗುತ್ತೆ. ಸೊ ಅಂಥ ಒಂದು ಡಾಕ್ಯುಮೆಂಟ್ಸ್ನ ನಾವು ಸ್ಟೋರ್ ಮಾಡ್ತೀವಲ್ಲ, ಆ ಒಂದು ಡಿವೈಸ್ಗೆ ಸೆಕೆಂಡರಿ ಸ್ಟೋರೇಜ್ ಡಿವೈಸ್ ಅಂತ ಕರಿತಾ ಇದ್ದೀವಿ. ಸೊ ಪ್ರೈಮರಿ ಸ್ಟೋರೇಜ್ ಅಂತಂದರೆ ಏನು, ಪ್ರೈಮರಿ ಮೆಮೊರಿ ಅಂತಂದರೆ, ಸೊ ನೀವು ಟೈಪ್ ಮಾಡ್ತಾ ಇದ್ದೀರಾ, MS ವರ್ಡ್ ಡಾಕ್ಯುಮೆಂಟ್ನ ಓಪನ್ ಮಾಡಿಕೊಂಡು ನೋಟ್ಸ್ನ ಟೈಪ್ ಮಾಡ್ತಾ ಇದ್ದೀರಾ, ಸೇವ್ ಮಾಡಿಲ್ಲ, ಸೊ ಅದು ಎಲ್ಲಿದೆ ಈಗ
ಪ್ರೈಮರಿ ಮೆಮೊರಿಯಲ್ಲಿದೆ. ಸೊ ಸಡನ್ ಆಗಿ ಪವರ್ ಫೇಲ್ಯೂರ್ ಆಯಿತು ಅಥವಾ ಕರೆಂಟ್ ಆಫ್ ಆಗಿದೆ, ಕಂಪ್ಯೂಟರ್ ಸಿಸ್ಟಮ್ ಆಫ್ ಆಯಿತು. ಸೊ ಇಲ್ಲಿ ಪ್ರೈಮರಿ ಮೆಮೊರಿಯಲ್ಲಿರೋ ಡೇಟಾ ಏನಾಗುತ್ತೆ, ಡಿಲೀಟ್ ಆಗುತ್ತೆ, ವ್ಯಾನಿಷ್ ಆಗುತ್ತೆ. ಸೊ ಅದೇ ಸೆಕೆಂಡರಿ ಸ್ಟೋರೇಜಲ್ಲಿ ಆಲ್ರೆಡಿ ಸೇವ್ ಮಾಡಿದ್ದೀರಾ ಡೇಟಾ ಅಂದರೆ ಇಟ್ ವಿಲ್ ಬಿ ದೇರ್ ಫಾರ್ ಎವರ್. ಓಕೆ, ಸೊ ನಿಮಗೆ ಯಾವಾಗ ಬೇಕು, ಅಂಟಿಲ್ ಆ್ಯಂಡ್ ಅನ್ಲೆಸ್ ನಾವು ಫೋರ್ಸಬಲಿ ಡಿಲೀಟ್ ಮಾಡೋ ತನಕ ಸೆಕೆಂಡರಿ ಸ್ಟೋರೇಜಲ್ಲಿರುವಂಥ ಡೇಟಾ ಡಿಲೀಟ್ ಆಗೋದಿಲ್ಲ. ಅದೇ ಪ್ರೈಮರಿ ಡೇಟಾ ಅಂದರೆ ಇದನ್ನು ವೊಲಟೈಲ್ ಅಂತ ಕರಿತಾ ಇದ್ದೀವಿ. ಮೀನ್ಸ್ ಯಾವಾಗ ಡೇಟಾ ಪವರ್ ಫೇಲ್ಯೂರ್ ಆಗುತ್ತೋ, ಪವರ್ ಸಪ್ಲೈ ಕಡಿಮೆ ಆಗುತ್ತೋ, ಆವಾಗ ಡೇಟಾ ಪ್ರೈಮರಿ ಮೆಮೊರಿಯಲ್ಲಿರುವಂಥ ಡೇಟಾ ಏನಾಗುತ್ತೆ, ಡಿಸಪಿಯರ್ ಆಗುತ್ತೆ, ವ್ಯಾನಿಷ್ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ವಾಟ್ ಅಬೌಟ್ ದ CPU. ಓಕೆ, ಸೊ ಆಲ್ರೆಡಿ ಡೇಟಾ ಪ್ರಾಸೆಸ್ ಆಗಿದೆ ಬೈ ಯೂಸಿಂಗ್ ಮೆನಿ ಆಫ್ ದ ಕಾಂಪೊನೆಂಟ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಅ CPU. ಸೊ ಡೇಟಾ ಪ್ರೊಡ್ಯೂಸ್ ಆಗಿರುವಂಥ ಇನ್ಫಾರ್ಮೇಷನ್ನ ನನಗೆ ಔಟ್ಪುಟ್ ಆಗಿ ಬರಬೇಕು. ಸೊ ವೈ ವಿ ನೀಡ್ ದ ಔಟ್ಪುಟ್ ಯೂನಿಟ್. ಸೊ ನಾನು ಇನ್ಪುಟ್ ಕೊಟ್ಟಿದ್ದೀನಿ, ಪ್ರಾಸೆಸ್ ಆಯಿತು, ಮುಗೀತಾ. ಸೊ ಐ ನೀಡ್ ಟು ಚೆಕ್ ವೆದರ್ ದ ಔಟ್ಪುಟ್ ಈಸ್ ಕರೆಕ್ಟ್ ಆರ್ ನಾಟ್ ಅಲ್ವಾ. ನನಗೆ ಬೇಕಾಗಿರುವಂಥ, ನನ್ನ ಎಕ್ಸ್ಪೆಕ್ಟೇಷನ್ ಇರುವಂತಹ ಔಟ್ಪುಟ್ ನನಗೆ ಬಂದಿದನೋ ಇಲ್ವೋ ಚೆಕ್ ಮಾಡಬೇಕಲ್ವಾ. ಸೊ ದ್ಯಾಟ್ ಔಟ್ಪುಟ್ ವಿಲ್ ಬಿ ಪ್ರೊಡ್ಯೂಸ್ಡ್ ಆನ್ ಅ output device. Okay, so that is by means of output unit. So what are all the output units we are having? Output devices. So the output devices are your monitor. The best example is your monitor alva. So NTV like structure ide, so that is your monitor, right? So alle nimma for ide example ತಗೊಂಡ್ರೆ 10 plus 20 30 30 plus 30 90. ಸೊ ಇದನ್ನ ನೀವು ಕೊಟ್ಟಿದ್ದೀರಾ, ಇಲ್ಲಿ 90 ಅಂತ ರಿಸಲ್ಟ್ ಬಂದಿದೆ ALU ಅಲ್ಲಿ ಅಲ್ವಾ. ಸೊ ಆ ಡೇಟಾ ಏನಾಗಬೇಕು, ನಿಮ್ಮ ಮಾನಿಟರ್ ಮೇಲೆ ಡಿಸ್ಪ್ಲೇ ಆಗಬೇಕು. ಸೊ ದೀಸ್ ಔಟ್ಪುಟ್ ಯೂನಿಟ್ಸ್ ಆರ್ ಹೆಲ್ಪ್ ಟು ಬ್ರಿಂಗ್ ದ ಪ್ರಾಸೆಸ್ಡ್ ಡೇಟಾ ಟು ದ ಔಟ್ಸೈಡ್ ವರ್ಲ್ಡ್. ಏನು ಮಾಡುತ್ತೆ ಔಟ್ಪುಟ್ ಯೂನಿಟ್, ಏನು ಮಾಡ್ತಾ ಇದೆ, ಕಂಪ್ಯೂಟರಿಂದ ನಮಗೆ ಡೇಟಾನ ಕೊಡ್ತಾ ಇದೆ, ಹೊರಗಡೆ ಕೊಡ್ತಾ ಇದೆ. So that we can see the data, so we can observe the output. ಆ ಔಟ್ಪುಟ್ನ ನಾವು ಅಬ್ಸರ್ವ್ ಮಾಡ್ಬೋದು. We can analyze that output. Okay, so another output device is printer ಅಲ್ವಾ. ಸೊ ನೋಟ್ಸ್ ಆಲ್ರೆಡಿ ಟೈಪ್ ಮಾಡಿದ್ದೀರಾ, ಕರೆಕ್ಷನ್ಸ್ ಮಾಡಿದ್ದೀರಾ, ಮಾಡಿಫಿಕೇಶನ್ಸ್ ಮಾಡಿದ್ದೀರಾ. ಸೊ ನನಗೆ ಪ್ರಿಂಟರ್ ಹಾರ್ಡ್ ಕಾಪಿ ಬೇಕಾಗಿದೆ. ಸೊ ಏನು ಮಾಡ್ತೀರಾ, ಪ್ರಿಂಟರಿಗೆ ಕೊಡ್ತೀರಾ. So printer is also an output device. Why? Because whatever the process data is there in a computer system, it is making us to give to the outside world. So ಹೊರಗಡೆ ಏನು ಪ್ರಪಂಚಕ್ಕೆ ಆ ಕೊಟ್ಟಿರುವಂತಹ ಒಂದು ಪ್ರಾಸೆಸ್ಡ್ ಡೇಟಾನ ಹೊರಗಡೆ ಕೊಡ್ತಾ ಇದೆ. Is it? So that is the printer. So another one is speaker ಅಲ್ವಾ. ಸೊ ಏನೋ ಮ್ಯೂಸಿಕ್ ಇನ್ಪುಟ್ ಕೊಟ್ಟಿದ್ದೀರಾ, ಹಾಡು ಹೇಳಿದ್ದೀರಾ ನೀವು ಅಲ್ವಾ. ಸೊ ಸಿಂಗಿಂಗ್ ಕಾಂಪಿಟೇಷನ್ನು ಎಲ್ಲೋ ಆರ್ಕೆಸ್ಟ್ರಾ ಎಲ್ಲೋ ಹೋಗಿದ್ದೀರಾ. ಸೊ ಸಾಂಗ್ ಏನೋ ಹೇಳ್ತಾ ಇದ್ದೀರಾ. ಸೊ ದಟ್ ಈಸ್ ರೆಕಾರ್ಡಿಂಗ್ ಇನ್ ಅ ಕಂಪ್ಯೂಟರಲ್ಲಿ ರೆಕಾರ್ಡ್ ಮಾಡಿದ್ದೀರಾ, ಪ್ರಾಸೆಸ್ ಆಗಿದೆ ಡೇಟಾ, ಎಷ್ಟು ನಿಮಿಷ ಹಾಡಿದ್ದೀರಾ, ಯಾವ ಸಾಂಗ್ ಹಾಡಿದ್ದೀರಾ ಎಲ್ಲ ಫೀಡ್ ಮಾಡಿದ್ದೀರಾ ಡೇಟಾನ. ಸೊ ಅದು ಔಟ್ಪುಟ್ ಹೆಂಗೆ ಹೊರಗೆ ಬರಬೇಕು, ಪ್ರಿಂಟರಲ್ಲಿ ಕೊಡೋಕ್ಕಾಗುತ್ತಾ, ನೋ. ಮಾನಿಟರ್ ಮೇಲೆ ಕೊಡೋಕ್ಕಾಗುತ್ತಾ, ಎಸ್. ವಿಡಿಯೋ ವಿ ಕ್ಯಾನ್ ಪ್ಲೇ ಇನ್ ಅ ಮಾನಿಟರ್, ಇಸ್ ಇಟ್. ಸೊ ಸಾಂಗ್ ಬೇಕು ಅಂದಾಗ, ಆಡಿಯೋ ಬೇಕು ಅಂದಾಗ ಏನು ಮಾಡಬೇಕು, ಐ ನೀಡ್ ದ ಸ್ಪೀಕರ್. ಸೊ ಸ್ಪೀಕರಿಂದನೂ ಏನಾಗ್ತಾ ಇದೆ, ನಾನು ಕೊಟ್ಟಿರೋ ಇನ್ಪುಟ್ಟು ಪ್ರೊಸೆಸ್ ಆಗಿರೋ ಡೇಟಾ ಸ್ಪೀಕರಲ್ಲಿ ನನಗೆ ಔಟ್ಪುಟ್ನ ಕೊಡ್ತಾ ಇದೆ, ರಿಸಲ್ಟ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಓಕೆ, ಸೊ ದೀಸ್ ಆರ್ ಸಮ್ ಆಫ್ ದ ಎಕ್ಸಾಂಪಲ್ ಫಾರ್ ಯುವರ್ ಔಟ್ಪುಟ್ ಯೂನಿಟ್. Okay, so these are the functional components of your computer. Okay, if they ask in a examination, explain the functional components of a computer with a neat diagram anta kelidre, so you need to draw this diagram and you need to explain each and every component. Got it? So this is what about the functional components of a computer. So we'll stop here, we'll continue in the next class. Thank you.